ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ವಿಶೇಷ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಈ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ನಡೀಬೇಕು ಅಂದ್ರೆ ಮೈಸೂರಿನಲ್ಲಿ ಸಾಕಷ್ಟು ಜನ ಹೆಲ್ಪ್ ಮಾಡಿದ್ದಾರೆ. ಅದರೊಳಗೆ ಶ್ರೀ ಗುರು ರಾಘವೇಂದ್ರ ಕೇಬಲ್ ನೆಟ್ವರ್ಕ್ ನ ಹರೀಶ್ ಅವರು, ಅವರಿಗೆ ಗುರು ರಾಘವೇಂದ್ರ ಕೇಬಲ್ ಗೇಬಲ್ ವಿಜಯನಗರ ಹರೀಶ್ ಅಂದ್ರೆಲ್ಲ ಗೊತ್ತಾಗಲ್ಲ. 1 2 3 4 ಹರೀಶ್ ಅಂದ್ರೇನೆ ಮೈಸೂರಿನಲ್ಲಿ ಫೇಮಸ್. 1 2 3 4 ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಾಕಷ್ಟು ನಮ್ಮ ಈ ಕಾರ್ಯಕ್ರಮ ಮಾಡಕ್ಕೆ ಹೆಲ್ಪ್ ಮಾಡಿದ್ದಾರೆ. ಜೊತೆಗೆ ಅವ್ರು ಶ್ರೀಮತಿ ಅವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ಮಗನಾ? ಮಗ. ಏನ್ ಸರ್ ಮಗನ ಹೆಸರು? ಹರ್ಷಿಲ್. ಹರ್ಷಿಲ್. ಓಕೆ. ನಾವು ಕಾರ್ಯಕ್ರಮ ಮಾಡ್ಬೋದಷ್ಟೇನೆ. ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸಾಕಷ್ಟು ಜನ ಹಿಂದಿಯಿಂದ ನಮಗೆ ಪ್ರೋತ್ಸಾಹ, ಸಲಹೆ, ಸಹಾಯನ ಮಾಡಿರ್ತಾರೆ. ಇವ್ರಿಗೆ ನಮ್ಮ ಜಿ ಕನ್ನಡ ವಾಹಿನಿಯ ಪರವಾಗಿ ಥ್ಯಾಂಕ್ ಯು ಸರ್. ಜೊತೆಗೆ ನಮ್ಮ ಮಗನ್ ಬೇರೆ ಕರ್ಕೊಂಡ್ಬಂದಿರೋ ಶ್ರೀಮತಿ ಅವರು. ಮಧು ಸ್ವೀಟ್ಸ್ ಸಿದ್ಧಾರ್ಥ ನಗರ ವಿನಯ ಮಾರ್ಗದಲ್ಲಿದೆ. ಮೇಡಮ್ ಮಗನಿಗೆ ಕೊಡಿ. ಮಗನಿಗೆ ಜೊತೆಗೆ ನಮ್ಮ ರಾಮದೇವ್ ಗುರೂಜಿಯವರು ಒಳ್ಳೆ ಒಂದು ಪ್ರಾಡಕ್ಟ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಮಗನಿಗೊಂದು ಗೋಧಿ ಬಿಸ್ಕೆಟ್ ಅನ್ನ ಕೊಟ್ಟಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಹರೀಶ್. ಥ್ಯಾಂಕ್ ಯು. ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಏನ್ ವಿಶೇಷ ಕಾರ್ಯಕ್ರಮ? ಈ ವಿಶೇಷ ಕಾರ್ಯಕ್ರಮ ಮೈಸೂರಿನ ದಸರಾ ಪ್ರಯುಕ್ತ ನಡೆಸಿರುವಂತಹ ವಿಶೇಷ ಕಾರ್ಯಕ್ರಮ. ಮೈಸೂರು ದಸರಾ ಎಲ್ಲಿ ನಡೆಯುತ್ತೆ? ಮೈಸೂರು ನಡೆಯುತ್ತೆ. ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡೋದಾಗತ್ತಾ? ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಮೈಸೂರಿಗೆ ಬಂದ್ಬಿಟ್ಟಿದೀವಿ. ಮೈಸೂರಿಗೆ ಬಂದು ಮೈಸೂರಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲಾ ಕೇಬಲ್ ಆಪರೇಟರ್ಗಳು ಮತ್ತು ಅವ್ರ ಕುಟುಂಬದವ್ರ ಜೊತೆ ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ. ಎಲ್ಲಾ ಕೇಬಲ್ ಆಪರೇಟರ್ಗಳು ಬಂದ ಮುಂದೆ ಕೂತಿದ್ದಾರೆ. ಕೈ ಚಿಲಕ ತೋರ್ಸಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಮೈಸೂರಲ್ಲಿ ಅತ್ಯಂತ ಸುಪ್ರಸಿದ್ಧ ಚೆಫ್ ಯೂಸಫ್ ಶರೀಫ್ ಮೈಸೂರಿನ ರೇಸಿಂಗ್ ಕ್ಲಬ್ಗೆ ಹೋಗ್ಬಿಟ್ಟು ನೀವೇನಾದ್ರೂ ಬಿರಿಯಾನಿ ಬೇಕು, ಮಟನ್ ಡ್ರೈ ಚಾಪ್ಸ್ ಬೇಕು, ಗ್ರೀನ್ ಮಟನ್ ಬೇಕು, ಒಳ್ಳೆ ಕಬಾಬ್ ಬೇಕು ಅಂದ್ರೆ ಮೈಸೂರು ರೇಸಿಂಗ್ ಕ್ಲಬ್ಗೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಯೂಸಫ್ ಅವ್ರು ಸಿಗ್ತಾರೆ. ಸಾರ್ ಏನ್ ಸಾರ್ ಇಷ್ಟು ಲೇಟ್ ಆಗಿ ಬಂದ್ರಿ? ನೋ ಬಿರಿಯಾನಿ ಸಾರ್ ಅಂತಾರೆ. ಹಿಂಗೆ ಹೇಳಿ 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 ನಾವು ಹೋದಾಗೆಲ್ಲ ಯಾವಾಗಲೂ ಸಿಗ್ತಾನಿರಲಿಲ್ಲ. ಕಡೆಗೆ ಇವತ್ತು ಬಂದಿದೀವಿ. ಮೈಸೂರಲ್ಲೇ ಇರೋದ್ರಿಂದ ಅವ್ರನ್ನ ಕರ್ಸ್ಕೊಂಡಿದೀವಿ. ಒಳ್ಳೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೊಳ್ಳೆ ಐಟಮ್ಗಳನ್ನ ಮಾಡಿ ತೋರಿಸ್ತೀವಿ. ಮುರಳಿ, ನಮ್ಮ ಮೈಸೂರಿಗೆ ಬಂದಿದ್ದೀರಾ ಅಂದ್ರೆ ನಮ್ಮ ದಸರಾ ಸ್ಪೆಷಲ್ ಅಂದ್ರೆ ನಾನು ಕೈ ರುಚಿ ನೋಡ್ಬಿಡಿ ಅಂತ ಯೂಸಫ್ ಅವ್ರು ಬಂದಿದ್ದಾರೆ. ಯೂಸಫ್ ಅವರೇ ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಈ ಮಟನ್ ಮಸಾಲ ಮಾಡ್ತಾ ಇದ್ದೀನಿ. ಮಟನ್ ಮಸಾಲ ಮಾಡ್ತಾ ಇದ್ದೀರಾ? ಮಟನ್ ಮಸಾಲ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮಟನ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಮಟನ್, ಈರುಳ್ಳಿ, ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಕಸೂರಿ ಮೇಥಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಪುದೀನ, ಧನಿಯಾ ಪುಡಿ, ಬಿಳಿ ಮೆಣಸು ಪುಡಿ, ಉಪ್ಪು, ಎಣ್ಣೆ. ಓಕೆ, ಮಾಡಕ್ಕೆ ಏನ್ ಕೊಡ್ಲಿವ ನಿಮಗೆ? ಬಾಂಡಿ ಕೊಡ. ಸ್ಟವ್ ಜಾಸ್ತಿ ಬೇಕಾ ಕಡಿಮೆ ಬೇಕಾ? ಜಾಸ್ತಿನೇ. ಏನ್ ಕೊಡ್ಲಿವ ನಿಮಗೆ? ಎಣ್ಣೆ ಬೇಕು. ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇವತ್ತು ಯೂಸಫ್ ಅವರ ಕೈ ರುಚಿ ನೋಡೋಣ ನಾವು. ಯೂಸಫ್, ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಆನಿಯನ್ ಹಾಕ್ತೀನಿ, ಈರುಳ್ಳಿ, ಸ್ವಲ್ಪ ಡ್ರೈ ಆಗ್ಬೇಕಿದು. ಬ್ರೌನ್ ಕಲರ್ ಆಗ್ಬೇಕಾ? ಆಗ್ಬೇಕು. ಓಕೆ. ಇದಕ್ಕೆ ಈಗ ಮಟನ್ ಹಾಕ್ಬಿಡ್ತೀನಿ. ಮಟನ್ ಹಾಕ್ಬಿಡ್ತೀರಾ? ಹಾಂ. ಎಷ್ಟು ಹಾಫ್ ಕೆಜಿ ಮಟನ್ ಅಲ್ಲ? ಹೌದು, ½ ಕಿಲೋ ಮಟನ್. ಇದಕ್ಕೆ ಫ್ರೈ ಅಂದ್ರೆ ಮಟನ್ನ ಫಸ್ಟ್ ಬೇಯಿಸ್ಕೊಂಡಿದ್ದೀರಾ ನಾವು? ಹೌದು, ಸ್ವಲ್ಪ ಬೇಯಿಸ್ಕೊಂಡಿದ್ದೀವಿ. ಸ್ವಲ್ಪ ಬೇಯಿಸ್ಕೊಂಡಿದ್ದೀರಾ? ಹೌದು. ಒಂದು ವಿಷಲ್ ತನಕ? ಹೌದು ಹೌದು. ಒಳ್ಳೆ ಮಟನ್ ಮಸಾಲ ರೆಡಿ ಮಾಡ್ತಾ ಇದ್ರೆ ಮಾಡೋದೆಲ್ಲ ತುಂಬಾ ಸುಲಭ. ನೋಡ್ಕೊಂಡಿಲ್ಲ ಅಂದ್ರೆ ಎಲ್ಲ ಕಷ್ಟನೇನೆ. ತುಂಬಾ ಬೇಗ ಮಾಡ್ಬೋದು, ರುಚಿಯಾಗಿ ಮಾಡ್ಬೋದು, ಟೇಸ್ಟ್ ಆಗಿ ಮಾಡ್ಕೊಂಡು ಮನೆಯಲ್ಲೇ ಬಾರಿಸ್ಬೋದು. ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ತೀನಿ. ಚಿಲ್ಲಿ ಪೌಡರ್ ಅಲ್ಲ ಯೂಸಫ್, ಈಗ ರುಬ್ಕೊಳ್ಳೋದೆಲ್ಲ ಏನಿಲ್ವಾ? ಏನೂ ಇಲ್ಲ, ಹಂಗೆ ರೆಡಿಮೇಡು ಎಲ್ಲ ರೆಡಿಮೇಡ್. ಟಕ್ ಕರೆಂಟ್ ಇಲ್ಲ, ರುಬ್ಕೊಂಡಿಲ್ಲ, ಏನು ಕಸ್ತೂರಿ ಮೇಥಿ ಹಾಕ್ತೀನಿ. ಕಸ್ತೂರಿ ಮೇಥಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ. ಏನದು? ಗರಂ ಮಸಾಲೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಧನಿಯಾ ಪುಡಿ. ಧನಿಯಾ ಪುಡಿ ಬೇಕೇ ಬೇಕಲ್ಲ ಮಟನ್? ಹೌದು ಹೌದು. ಸ್ವಲ್ಪ ಏನಿದು? ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್, ವೈಟ್ ಪೆಪ್ಪರ್ ಪೌಡರ್. ಟೊಮ್ಯಾಟೊ ಅಷ್ಟೇ? ಅಷ್ಟೇ. ಎಲ್ಲ ಹಾಕಾಯ್ತು? ಎಲ್ಲ ಹಾಕಾಯ್ತು. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ. ನೀರು ಬೇಕಾ? ಸ್ವಲ್ಪ ನೀರು. ಸಾಕು.
ಸ್ವಲ್ಪ ಹಾಕ್ಲಾ? ಸಾಕು ಸಾಕು. ಅಂದ್ರೆ ಯೂಸಫ್, ನೀವು ತೋರಿಸಿದ್ರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಮನೇಲಿ ಯಾರು ಹೇಳಂಗಿಲ್ಲ ಕರೆಂಟ್ ಇರಲಿಲ್ಲ, ರುಬ್ಕೊಳಕ್ಕಾಗ್ಲಿಲ್ಲ, ಮಟನ್ ಮಾಡಕ್ಕಾಗ್ಲಿಲ್ಲ ಅಂತ ಹೇಳಂಗಿಲ್ಲ. ಹಿಂಗೂ ಮಾಡ್ಬೋದು. ಚೆನ್ನಾಗಿ ರುಚಿಯಾಗಿರುತ್ತಾ? ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಆಗಿರುತ್ತೆ. ಈಗ ತಿಂದು ನೋಡ್ಬಿಟ್ಟು ಹೇಳ್ಬೇಕು ನಮ್ಗೆ. ತುಂಬಾ ಸಖತ್ತಾಗಿ ಮಾಡ್ತಾ ಇದಾರೆ. ಯೂಸಫ್, ರೆಡಿ ಆಗೋಯ್ತಾ? ರೆಡಿ ಆಗುತ್ತೆ. ಇನ್ನು ಎಷ್ಟು ನಿಮಿಷ ಬೇಯಬೇಕು? 2 ನಿಮಿಷ ಸಾಕು. ಓಕೆ, ರುಬ್ಕೊಳ್ಳೋದು ಬೇಕಾಗಿಲ್ಲ, ಕರೆಂಟ್ ಇಲ್ಲ ಅಂತ ನೀವು ಕಾರಣ ಹೇಳೋದು ಬೇಕಾಗಿಲ್ಲ, ಅಯ್ಯೋ ಮಟನ್ ತರಬೇಡ್ರಿ ಕರೆಂಟ್ ಇಲ್ಲ ಅಂತ ಹೇಳೋದು ಬೇಕಾಗಿಲ್ಲ. ಈ ತರ ಒಳ್ಳೆ ಮಟನ್ ಮಸಾಲಾನ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ಬೋದು. ಇದೇ ರೀತಿಲಿ ಮಾಡ್ಕೊಳ್ಳಿ, ತುಂಬಾ ಸಖತ್ತಾಗಿರುತ್ತೆ ಅಂತ ಯೂಸಫ್ ಹೇಳ್ತಾ ಇದ್ದಾರೆ. ಯೂಸಫ್, ಹಾಗಾದ್ರೆ ಆಫ್ ಮಾಡೋಣ? ಆಫ್ ಮಾಡಿ. ಫುಲ್ ಮಟನ್ ಬೆಂದಿರುತ್ತಾ? ಬೆಂದಿರುತ್ತೆ. ಗ್ಯಾರಂಟಿನಾ? ಗ್ಯಾರಂಟಿ. ಕೇವಲ 10 ಮಿನಿಟ್ಸು 12 ಮಿನಿಟ್ಸ್ ಒಳಗೆ ಫಸ್ಟ್ ಕ್ಲಾಸ್ ಆಗಿ ನೀವು ನಿಮ್ಮ ಮನೆಯಲ್ಲಿ ಮಟನ್ ಮಸಾಲಾನ ಮಾಡ್ಕೊಳ್ಳುವಂತ ವಿಧಾನ ತೋರಿಸ್ಕೊಟ್ಟಿದ್ದಾರೆ. ಯೂಸಫ್ ಮೈಸೂರು ರೇಸಿಂಗ್ ಕ್ಲಬ್ ನಲ್ಲಿ ತುಂಬಾ ಪ್ರತಿಷ್ಠಿತವಾದ ವ್ಯಕ್ತಿ. 40 ವರ್ಷಗಳಿಂದ ಅಲ್ಲಿ ಹೋಟೆಲ್ ನಡೆಸ್ತಾ ಇದ್ದಾರೆ ರೇಸಿಂಗ್ ಕ್ಲಬ್ ಒಳಗಡೆ. ಇವ್ರ ಬಿರಿಯಾನಿ, ಇವ್ರ ಮಟನ್ ಚಾಪ್ಸ್ ತಿನ್ನಕ್ಕೆ ಮೈಸೂರಿಂದ ಅಲ್ಲದೆ ಬೆಂಗಳೂರಿಂದ ಕೂಡ ಜನಗಳು ಬಂದು ಪಾರ್ಸಲ್ ಅಲ್ಲಿ ಬಿರಿಯಾನಿನ, ಮಟನ್ ಚಾಪ್ನ ತಗೊಂಡೋಗ್ತಾರೆ. ಅಂತ ಯೂಸಫ್ನ ನಮ್ಮ ಇವತ್ತಿನ ಮೈಸೂರಿನ ವಿಶೇಷ ಕಾರ್ಯಕ್ರಮ ಒಗ್ಗಂಡಬ್ಬಿ ಕಾರ್ಯಕ್ರಮ ಕರೆಸಿದೀವಿ. ಮೈಸೂರಲ್ಲೇ ಇದ್ರು, ಕರ್ಕೊಂಡ್ಬಂದ್ವಿ. ಬನ್ನಿ ಸರ್ ಸ್ವಲ್ಪ ಮಾಡಿ ತೋರಿಸಿ ಅಂತ. ಸಖತ್ತಾಗಿರೋದು ಮಾಡಿ ತೋರಿಸಿದ್ದಾರೆ. ಸಖತ್ತಾಗಿದೆಯಾ ಇಲ್ವಾ ಅಂತ ಇವಾಗ ಹೇಳಕ್ಕಾಗಲ್ಲ. ಯೂಸಫ್, ಹಾಕೊಡಿ ಕೈಗೆ ಬೇಗ. ಓಹೋ, ಟೇಸ್ಟ್ ಮಾಡಿ ಹೇಳಿ. ಟೇಸ್ಟ್ ಮಾಡಿ ಹೇಳೋದೇನಿದೆ, ಟೇಸ್ಟ್ ಮಾಡಿ ತಿನ್ಕೊಂಡು ಹೋಗಿ ಅಂತ. ಓಕೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಮಟನ್ ಮಸಾಲ ಆ ರೇಸಿಂಗ್ ಕ್ಲಬ್ನಲ್ಲಿ ಹೋಟೆಲ್ ಯಾವ ರೀತಿ ಇರುತ್ತೋ ಅದೇ ಥರನೇ ಕಾಣ್ತದೆ. ಈ ಥರ ಸಾಕಷ್ಟು ರೆಸ್ಟೋರೆಂಟ್ಗಳಲ್ಲಿ ನೋಡಿರ್ತೀರಾ ನೀವು. ಇದು ನೋಡ್ಕೊಳ್ಳೋದು ಏನಾದ್ರು ಮರ್ತೋಗಿದ್ರೆ ಯೂಸಫ್ ಅವ್ರನ್ನ ಕರ್ಸಿದ್ದೆ ವೇಸ್ಟ್ ಆಗ್ಬಿಡುತ್ತೆ. ಯೂಸಫ್, ಇನ್ನೊಂದ್ಸರಿ ತೋರಿಸ್ಬೋಣ ಜನಕ್ಕೆ? ಆಯ್ತು, ಇನ್ನೊಂದ್ಸರಿ ನೋಡ್ಕೊಳ್ರಿ. ಮಟನ್ ಮಸಾಲ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಮಟನ್, ಅಚ್ಚ ಖಾರದ ಪುಡಿ, ಕಸೂರಿ ಮೇಥಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಧನಿಯಾ ಪುಡಿ, ಬಿಳಿ ಮೆಣಸು ಪುಡಿ, ಟೊಮೆಟೊ, ನೀರು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ಈಗ ಮಟನ್ ಮಸಾಲ ಸವಿಯಲು ಸಿದ್ಧ. ಕಾರ್ಯಕ್ರಮದ ಮುಂದಿನ ಸುತ್ತಂದ್ರೆ ಸ್ವಲ್ಪ ತಪ್ಪಾಗ್ಬೋದು, ಯಾಕಂದ್ರೆ ಈ ಕಾರ್ಯಕ್ರಮ ಮೈಸೂರಿನ ದಸರಾ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಮೈಸೂರಿನಲ್ಲಿ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಮೈಸೂರಿನಲ್ಲಿರ್ತಕ್ಕಂಥ ಎಲ್ಲ ಕೇಬಲ್ ಆಪರೇಟರ್ಗಳು ಮತ್ತು ಅವ್ರ ಕುಟುಂಬದವ್ರನ್ನ ಕರೆದಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಸಾಕಷ್ಟು ಜನ ಕೇಬಲ್ ಆಪರೇಟರ್ಗಳೆಲ್ಲ ನಮ್ಮ ಸುತ್ತಮುತ್ತ ಕೂತಿದ್ದಾರೆ. ಬನ್ನಿ ಮುರಳಿ ಅವರೇ, ನಮ್ ವೈಫ್ ಮಾಡೋದು ನೋಡಿದೀರಾ, ನಮ್ ಸಿಸ್ಟರ್ ಮಾಡೋದು ನೋಡಿದೀರಾ, ಎಂತ ಅಡುಗೆಗಳು ಮಾಡ್ತಾರೆ ಅಂತ. ಅವ್ರನ್ನೆಲ್ಲ ಕರೆಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೊಳ್ಳೆ ಅಡುಗೆಗಳನ್ನ ನಿಮಗೆ ತೋರಿಸ್ತಾ ಇದೀವಿ. ಜೊತೆಗೆ ಮೈಸೂರಿನ ಪ್ರಖ್ಯಾತ ಚೆಫ್ ಮೈಸೂರು ರೇಸಿಂಗ್ ಕ್ಲಬ್ನಲ್ಲಿ ನಮ್ಮ ಯೂಸಫ್ ಬಗ್ಗೆ ಕೇಳಿದ್ದೀರಾ. ಯೂಸಫ್ ಅವರು ಬಂತು ಅಂತ ಹೇಳಿದ್ರೆ ಬಿರಿಯಾನಿ ಬಂತು ಅಂತ, ಯೂಸಫ್ ಅವ್ರು ಹೋಯ್ತು ಅಂದ್ರೆ ಬಿರಿಯಾನಿ ಖಾಲಿ ಆಗೋಯ್ತು ಅಂತ. ಯೂಸಫ್ ಅವ್ರು ಬಂದಿದ್ದಾರೆ. ಈಗ ತಾನೇ ಒಳ್ಳೆ ಮಟನ್ ಮಸಾಲ ತೋರಿಸಿದ್ದಾರೆ. ಈಗ ಹೇಳ್ತಾರೆ ಸರ್ ಗ್ರೀನ್ ಚಿಕನ್ ತೋರಿಸ್ತೀನಿ ಸರ್, ಒಂದ್ಸರಿ ನೋಡ್ಕೊಳ್ಳಿ ಸರ್ ಅಂತ ಹೇಳಿದ್ದಾರೆ. ರೆಡಿಯಾಗಿ ಬಂದಿದ್ದೀರಾ? ರೆಡಿ ಇದೆ. ಶುರು ಮಾಡೋಣ. ಶುರು ಮಾಡಿ. ಏನ್ ಮಾಡ್ತಾ ಇದ್ದೀರಾ? ಚಿಕನ್ ಗ್ರೀನ್ ಮಸಾಲ ಮಾಡ್ತಾ ಇದ್ದೀನಿ. ಗ್ರೀನ್ ಚಿಕನ್ ಮಸಾಲ ಮಾಡಬೇಕು. ಓಕೆ, ಗ್ರೀನ್ ಚಿಕನ್ ಮಸಾಲ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸರ್? ಚಿಕನ್ ಗ್ರೀನ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಪುದೀನಾ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ತೆಂಗಿನಕಾಯಿ ತುರಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಗೂ ಎಣ್ಣೆ. ಇಷ್ಟಿದ್ರೆ ಸಾಕಾ? ಸಾಕು. ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡಿ. ಓಕೆ, ಏನ್ ಕೊಡ್ಲಿ? ಪ್ಯಾನ್ ಕೊಡ್ಲಾ? ಏನ್ ಬೇಕು? ಇದು ಮಾಡ್ಬೇಕು. ಗ್ರೈಂಡ್ ಮಾಡ್ಬೇಕಾ? ತಗೊಳ್ಳಿ ಗ್ರೈಂಡರ್, ಚಿಕ್ಕದೇ ತಗೊಳ್ಳಿ. ಏನೇನ ಗ್ರೈಂಡ್ ಮಾಡ್ತೀರಾ ಯೂಸಫ್? ಓಕೆ, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು ಹಾಕಿದ್ದೀರಾ? ಪುದೀನಾ ಸೊಪ್ಪು ಹಾಕಿದ್ದೀನಿ, ಕೊತ್ತಿಮಿರಿ ಸೊಪ್ಪು ಹಾಕಿದ್ದೀನಿ. ಓಕೆ, ಸ್ವಲ್ಪ ಪೆಪ್ಪರು, ಮೆಣಸಿನ್ಕಾಯಿ, ಸ್ವಲ್ಪ ಆನಿಯನ್, ಕೋಕೋನಟ್ಟು, ಚಕ್ಕೆ, ಲವಂಗ, ಏಲಕ್ಕಿ ಅದನ್ನು ಹಾಕ್ಬಿಡ್ತಾ ಇದ್ದೀರಾ? ಎಲ್ಲ ಹಾಕ್ಬಿಡ್ತೀನಿ. ಓಕೆ, ಸ್ಪೆಷಲ್ ಗ್ರೀನ್ ಚಿಕನ್ ಮಸಾಲಾ ತೋರಿಸ್ತಾ ಇದ್ದಾರೆ. ಆಗಿದೆಯಲ್ಲ? ಓಕೆ,
ಓಕೆ, ಈಗ ಬಾಣಲಿ ಬಾಣಲಿ ಕೊಡ್ಲಿ. ಸ್ವಲ್ಪ ಹಾಕ್ಲಾ? ಆಯಿಲ್. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ಗ್ರೀನ್ ಪೇಸ್ಟ್ ಹಾಕಿದ್ರೇನೆ ಮಜಾ ಬರೋದಾ? ಗ್ರೀನ್ ಮಜಾ ಚಿಕನ್ ಬರೋದು, ಹೌದು. ಇದು ನಿಮ್ಮಲ್ಲಿ ಫೇಮಸ್ಸಾ? ಫೇಮಸ್. ಇದು ಇದ್ರಲ್ಲಿ ಹಾಕ್ತೀನಿ. ಹಾಕಿ ಸರ್, ಹಾಕಿ. ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು, ಧನಿಯಾ ಪೌಡ್ರು, ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು. ಪೆಪ್ಪರ್ ಪೌಡ್ರು, ಸಾಕಿಷ್ಟೇ. ಶುಂಠಿ ಬೆಳ್ಳುಳ್ಳಿ. ಓ ಎಣ್ಣೆಲಿ ಫಸ್ಟ್ ಮಸಾಲೆ ಎಲ್ಲ ಮಸಾಲೆ, ಹೌದು. ಚಿಕನ್ ಏನು ಬೇಯಿಸ್ಕೊಂಡಿರಲ್ಲ? ಇಲ್ಲ. ಹಾಗೆ ರೆಡಿ ಚಿಕನ್. ಹಾಂ, ಬೋನ್ಲೆಸ್ ಹಾಕಿದ್ರೆ ಚೆನ್ನಾಗಿರುತ್ತಾ ವಿತ್ ಬೋನ್ ಹಾಕಿದ್ರೆ ಚೆನ್ನಾಗಿರುತ್ತೆ? ಯಾವ್ದು ಬೇಕಾದರೂ ಹಾಕ್ಕೋಬೋದು. ಎರಡು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಮಾಡ್ಕೋಬೋದು. ಓಕೆ ಯೂಸಫ್, ಓಕೆ 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 ಯೂಸಫ್. ಈಗ ಟೊಮ್ಯಾಟೊ ಸ್ವಲ್ಪ ನೈಸ್ ಮಾಡ್ಕೊಳ್ತೀನಿ. ನೈಸ್ ಮಾಡ್ಬೇಕು ಅದನ್ನು? ನೈಸ್ ಮಾಡಬೇಕು. ಈಗ ಟೊಮ್ಯಾಟೊ ಟೊಮೆಟೊ ಹಾಕೋಣ. ಯೂಸಫ್ ಚಿಕನ್ಗೆ ಫೇಮಸ್ಸಾ ಮಟನ್ಗೆ ಫೇಮಸ್ಸಾ? ಎಲ್ಲ ಫೇಮಸ್. ಹಂಗೆಲ್ಲ ಹೇಳ್ಬೇಡಿ, ಕತೆ ನೋಡಿ ನಿಮ್ದು. ಅಂದ್ರೆ ಮಟನ್ ಜಾಸ್ತಿ ಹೋಗುತ್ತೆ ನಮ್ಮ ಅದು ಹತ್ರ. ಅದು 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 ಓಕೆ. ಒಂದ್ ಸ್ವಲ್ಪ ನೀರು ಹಾಕ್ಲಾ? ಹಾಕಿ. ಓಕೆ, ಗ್ರೀನ್ ಚಿಕನ್ ಮಸಾಲ ರೆಡಿ ಆಗುತ್ತೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಗ್ರೀನ್ ಚಿಕನ್ ಮಸಾಲ ರೆಡಿ ಮಾಡಿ ತೋರಿಸ್ತಾ ಇದ್ದಾರೆ ಯೂಸಫ್ ಅವರು. ಯೂಸಫ್ ಅವರು ಅತ್ಯಂತ ಜನಪ್ರಿಯವಾದಂಥ ವ್ಯಕ್ತಿತ್ವ ಮೈಸೂರಿನಲ್ಲಿ. ಮೈಸೂರು ರೇಸಿಂಗ್ ಕ್ಲಬ್ ನಲ್ಲಿ ಹೋಗಿ ಯಾರು ಕೇಳಿದ್ರು ಯೂಸಫ್ ಗೊತ್ತಿದೆ. 40 ವರ್ಷಗಳಿಂದ ಅಲ್ಲಿ ಆ ಹೋಟೆಲ್ ನಡ್ಸ್ಕೊಂಡ್ ಬಂದಿದ್ದಾರೆ ಅಥವಾ ಕ್ಯಾಂಟೀನ್ ನಡ್ಸ್ಕೊಂಡ್ ಬಂದಿದ್ದಾರೆ. ಎಷ್ಟು ಜನಕ್ಕೆ ಬಿರಿಯಾನಿ ತಿನ್ಸಿದ್ದಾರೆ. ಯೂಸಫ್, ನೆಕ್ಸ್ಟ್ ಇದಕ್ಕೆ ಚಿಕನ್ ಹಾಕ್ತೀರಾ ಡೈರೆಕ್ಟ್ ಆಗಿ? ಒಂದ್ ಸ್ವಲ್ಪ ಕುದಿ ಬರ್ದೇ ಇದೆ, ಕುದಿ ಬರ್ಬೇಕು. ಇವಾಗ ನೀವು ಹೋಟ್ಲ್ ಇಟ್ಬಿಟ್ಟಿದ್ದೀರಾ, ಏನ್ ದಿನ ಹೋಟ್ಲಿಂದ ಮಾಡದೆ ಮನೆಗೆ ತಗೊಂಡ್ಬಿಡ್ತೀರಾ? ಇಲ್ಲ, ಮನೇಲಿ ಮಾಡ್ತಾರೆ ಅಡುಗೆ? ಮನೇಲಿ ಮಾಡ್ತಾರೆ. ಗ್ಯಾರಂಟಿನಾ? ಗ್ಯಾರಂಟಿ. ನಿಮ್ ವೈಫ್ ಮಾಡೋದು ಏನ್ ಇಷ್ಟ ನಿಮ್ಗೆ? ನಾವು ಮಾಡೋದು ಅವ್ರಿಗೆ ಇಷ್ಟ. ಅದು ಮಾಮೂಲಿ ರೀ. ಓ ಹಂಗಂದ್ರೆ ನಿಮ್ಮ ಮನೇಲಿ ನೀವೇ ಅಡುಗೆ ಮಾಡ್ತೀರೇನೋ? ಇಲ್ಲಿ ಮಾಡ್ತೀವಲ್ಲ ಅದಿಷ್ಟ ಮಾತ್ರ. ಎಲ್ಲಿ ನಿಮ್ಮ ಮನೆ ಇರೋದು ಸರ್? ರಾಜೀವ್ ನಗರ. ರಾಜೀವ್ ನಗರದಲ್ಲಿದ್ದೀರಾ? ಓಕೆ ಓಕೆ. ಕುದೀತಾ ಇದೆ ಚೆನ್ನಾಗಿ, ಮೇಲೆ ಎಗಿರ್ತಾ ಇದೆ. ಈಗ ಚಿಕನ್ ಹಾಕ್ತೀವಿ. ಎಷ್ಟಿದೆ ಚಿಕನ್ ಇದು? ಹಾಫ್ ಕೆಜಿ. ಹಾಫ್ ಕಿಲೋ. ರೆಡಿ ಚಿಕನ್ ನ ತಂದು ಕ್ಲೀನ್ ಮಾಡಿ ವಾಶ್ ಮಾಡಿ ಚೆನ್ನಾಗಿ ಇದ್ರೊಳಗೆ ಹಾಕ್ಬಿಟ್ರೆ ಸಾಕಾ? ಸಾಕು. ಎಷ್ಟು ನಿಮಿಷಗಳ ಕಾಲ ಬೇಯಬೇಕಾಗುತ್ತೆ? ಒಂದು 10 ನಿಮಿಷ ಸಾಕು. 10 ನಿಮಿಷ ಸಾಕಾ? ಓಕೆ ಯೂಸಫ್, ರೆಡಿ ಆಗಿದೆಯಾ? ರೆಡಿ ಸರ್. ತಿನ್ಬೋದಾ? ತಿನ್ಬೋದು. ಟೇಸ್ಟ್ ನೋಡ್ಬೋದಾ? ನೋಡ್ಬೋದು. ಗ್ರೀನ್ ಚಿಕನ್ ಮಸಾಲ ತುಂಬಾ ಫೇಮಸ್ ನಿಮ್ಮಲ್ಲಿ ಇದು? ತುಂಬಾ ಫೇಮಸ್. ತುಂಬಾ ಫೇಮಸ್. ಏನೋ ಸ್ವಲ್ಪ ನಾಚಿಕೆ ರೀ ನಿಮ್ಗೆ ರೀ. ಒಳೊಳಗೆ ನಕ್ಕಾರ್ತಿರಲ್ಲ ಒಬ್ರೇನೇನೆ. ಹಾಕೊಳ್ಳಿ ಸರ್, ಟೇಸ್ಟ್ ಮಾಡೇ ಬೇಡ. ಚಿಕನ್ ಗ್ರೀನ್ ಮಸಾಲ. ಓಕೆ, ಯೂಸಫ್ನವರು ಸಖತ್ತಾಗಿರೋ ಚಿಕನ್ ಗ್ರೀನ್ ಮಸಾಲ ಮಾಡಿ ತೋರಿಸಿದ್ದಾರೆ. ಒಳ್ಳೆ ಸಿಸ್ಟಮ್ ಅಲ್ಲಿ ಮಾಡಿದ್ರು. ಸಿಸ್ಟಮ್ನ ಕಲ್ತ್ಕೋಬೇಕು ಯಾವಾಗಲೂ. ಆ ಕ್ರಮ ಹೆಂಗೆ ಅಂತ ತಿಳ್ಕೊಂಡ್ರೆ ಸಾಕು, ಯಾವ ಅಡುಗೆ ಬೇಕಾದ್ರೂ ಮಾಡ್ಬೋದು. ಒಳ್ಳೆ ಕ್ರಮದಲ್ಲಿ ಒಂದು ಗ್ರೀನ್ ಚಿಕನ್ ಮಾಡಿ ತೋರಿಸಿದ್ದಾರೆ ಯೂಸಫ್ನವರು. ಮೈಸೂರಿನಲ್ಲಿ ಈ ಮೈಸೂರು ಸ್ಪೆಷಲ್ ಗ್ರೀನ್ ಚಿಕನ್ ನೋಡ್ಕೊಂಡಿಲ್ಲ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂಡಂಗಾಗುತ್ತೆ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಚಿಕನ್ ಗ್ರೀನ್ ಮಸಾಲ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ನಂತರ ಜಾರಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು, ಹಸಿಮೆಣಸಿನಕಾಯಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ರುಬ್ಬಿ ಮಸಾಲೆ ಸಿದ್ಧ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ರುಬ್ಬಿಕೊಂಡ ಮಸಾಲೆ, ಧನಿಯಾ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ರುಬ್ಬಿಕೊಂಡ ಟೊಮೆಟೊ ಮಿಶ್ರಣ, ನೀರು ಹಾಕಿ ಕುದಿಯಲು ಬಿಡಿ. ಆಮೇಲೆ ಉಪ್ಪು, ಚಿಕನ್ ಹಾಕಿ ಹುರಿಯಿರಿ. ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಚಿಕನ್ ಗ್ರೀನ್ ಮಸಾಲ ಸವಿಯಲು ಸಿದ್ಧ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಚಿಕನ್ ತಿನ್ನೋದಿದ್ದೇ ಇರುತ್ತೆ, ಟೇಸ್ಟ್ ಹೇಳೋದಿದ್ದೇ ಇರುತ್ತೆ. ಆದ್ರೆ ಚಿಕನ್ ಅಲ್ಲಿ ಒಂದು ಒಳ್ಳೆ ಟೇಸ್ಟ್ ಬೇಕು ಅಂದ್ರೆ ಟೇಸ್ಟ್ ಯಾವ ರೀತಿ ಇರಬೇಕು ಅಂತ ಮಹೇಶ್ ಬಲ್ಲಾಳ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಬಲ್ಲಾಳ ಪರಿಚಯ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮೈಸೂರಿನ UMN ಅಂತಿತ್ತು. UMN ಫೌಂಡರು
ನಮ್ಮ ಮೈಸೂರಲ್ಲಿ ತುಂಬಾ ಪ್ರಸಿದ್ಧವಾದಂತಹ ಒಂದು ವ್ಯಕ್ತಿತ್ವ ಮಹೇಶ್ ಬಲ್ಲಾಳರ ವ್ಯಕ್ತಿತ್ವ. ಅವರ ಶ್ರೀಮತಿಯವರು ಬಂದಿದ್ದಾರೆ, ಜಯಂತಿಯವರು ಸಾಕಷ್ಟು ಫ್ಯಾಷನ್ ಶೋಗಳನ್ನ ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಒಂದು ಫ್ಯಾಷನ್ದು ಒಂದು ಏನಾದ್ರೂ ಒಂದು ರೆವಲ್ಯೂಷನ್ ಆಗ್ತಾ ಇದ್ರೆ ಅದರಿಂದ ಜಯಂತಿ ಇರ್ತಾರೆ. ಓಕೆ, ಆಲ್ ದಿ ಬೆಸ್ಟ್ ಜಯಂತಿ ಅಂಡ್ ಮಹೇಶ್. ಮಹೇಶ್ ಅವರೇ ಬಂದಿದ್ದೀರಾ ಕಾರ್ಯಕ್ರಮಕ್ಕೆ, ಯಾವ್ದು ಬೇಕು ಚಿಕನ್ ತಗೊಳ್ಳಿ. ಆಹಾ, ಒಳ್ಳೆ ಗ್ರೇವಿ ಮಾಡಿದ್ದಾರೆ. ಆಹಾ, ಒಳ್ಳೆ ಮೆಣಸು ಬೆಳ್ಳುಳ್ಳಿ ಖಾರ ಒಳಗಿಂದ ಬರ್ತಾ ಇದೆ. ಜಯಂತಿಯವ್ರಿಗೆ ಬಾಯಲ್ಲಿ ನೀರು ಬರ್ತಾ ಇದೆ. ನಾವೇನ್ ಮಾಡೋಣ ರೀ, ಇವತ್ತು ತಿನ್ನಲ್ಲ ನಾನು ಅಂತ ಹೇಳಿದ್ರೆ ನಾನು ಏನ್ ಮಾಡಕ್ ಸಾಧ್ಯ? ಇಷ್ಟೊಂದು ಚೆನ್ನಾಗಿರೋ ಚಿಕನ್ ಮಹೇಶ್ ಬರೋ ಜಯಂತಿಗೋಸ್ಕರ ಅಂತ ಮಾಡಿಸಿದ್ವಿ. ಅವ್ರು ಬರೋ ಟೈಮ್ಗೆ ಕರೆಕ್ಟಾಗಿ ಚಿಕನ್ ಮಾಡ್ಸೋಣ ಅಂತ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ, ಒಳ್ಳೆ ಸಿಸ್ಟಮ್ ಅಲ್ಲಿ ಮಾಡಿದ್ದಾರೆ. ಎಲ್ಲ ನೋಡ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ, ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ಕೋಬಹುದು. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಮಹೇಶ್ ಬಳ್ಳಾಳ್ ಅವರು ಬಂದಿದ್ದಾರೆ. ಇವರಿಗೆ ಜಿ ಕನ್ನಡ ವಾಹಿನಿಯ ಪರವಾಗಿ ಒಂದು ಸಣ್ಣ ಬಹುಮಾನ. ಜೊತೆಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಯೂಸಫ್, ಸಖತ್ತಾಗಿ ಮಾಡಿದ್ದೀರಿ. ಇಷ್ಟಿರ್ಬೇಕ್ರಿ ಖಾರ ಚಿಕನ್ ಅಂದ್ರೆ. ಚಿಕನ್ ಸಪ್ಸಪ್ಯಾಗಿ ತಿನ್ನಕ್ಕಾಗತ್ತಾ? ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಚಿಕನ್ನು ಒಂದು ಒಳ್ಳೆ ಮಟನ್ ತೋರಿಸ್ಕೊಟ್ಟಿದ್ದೀರಾ. ಇವತ್ತೆಲ್ಲ ತಿರ್ಗಾ ಇನ್ನೊಂದು ದಿನ ಬರಬೇಕಾಗುತ್ತೆ, ಕರ್ಸ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮಹಾವೀರ್ ಕೇಬಲ್ ನೆಟ್ವರ್ಕ್ನವರು. ಅವರ ವೈಫ್ನ ಕಳ್ಸಿಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿರುವಂತ ರೆಸಿಪಿ ಮಾಡ್ತಾರೆ ಸರ್. ನಾವು ಹಳ್ಳದ ಕೇರಿ ಆಪರೇಟ್ರು ಎಂತೆಂಥ ಜನಕ್ಕೆ ನಾವು ಸಿಸ್ಟಮ್ನ ನೆಟ್ವರ್ಕ್ನಲ್ಲಿ ಸಿಗ್ನಲ್ನ ಕೊಟ್ಟಿದ್ದೀವಿ. ನಮ್ಮ ವೈಫ್ನ ಕಳಿಸ್ತೀವಿ ನೋಡಿ, ಯಾಕಂದ್ರೆ ಜೈನ್ ಸ್ಟೈಲಲ್ಲಿ ಫುಡ್ನ ಪ್ರಿಪೇರ್ ಮಾಡ್ತಾ ಇದೀವಿ ನಾವು ಅಂತ ಹೇಳಿ ಕಳಿಸಿದ್ದಾರೆ. ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಮೈಸೂರಿನ ಸುಪ್ರಸಿದ್ಧ ಕೇಬಲ್ ಆಪರೇಟರ್ ಇವರೊಬ್ರು. ನಮಸ್ಕಾರ ಮೇಡಮ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಜಯಶ್ರೀ. ಜಯಶ್ರೀ ಅವರೇ, ಏನ್ ಯಜಮಾನ್ ಹೆಸರು? ಧರ್ಮರಾಜ್ ಅವರು ಕೇಬಲ್ ಆಪರೇಟರಾ? ಯಾವ್ಯಾವ ಏರಿಯಾದಲ್ಲಿ ಕೇಬಲ್ ಕೊಟ್ಟಿದ್ದಾರೆ? ಹಳ್ಳದಕೇರಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಎಲ್ಲ ಕೊಟ್ಟಿದ್ದೀರಾ. ಹೆಂಗಿದೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಓಕೆ, ಏನ್ ಮಾಡ್ತಾ ಇದೀರಾ ನೀವು? ಹೌಸ್ ವೈಫ್. ಕರೆಕ್ಟ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ? ದಪ್ಪ ಹಟ್ಟಿ ಅಂತ ಹೇಳಿ ರೊಟ್ಟಿ. ಇದೇನ್ರಿ ಮೈಸೂರಲ್ಲ ರೊಟ್ಟಿ ತರ್ತಾ ಇದೀರಾ ನಮ್ಗೆ? ಯಾವ ರೊಟ್ಟಿ ಇದು? ಇದು ನಮ್ದು ಜೈನ್ದು ಸ್ಪೆಷಲ್ ರೊಟ್ಟಿ. ಹೇಳಿ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ದಪ್ಪ ಹಟ್ಟಿ ಮಾಡ್ಲಿಕ್ಕೆ ಏನೇನ್ ತಂದಿದ್ದೀರಾ ನೀವು? ದಪ್ಪಟ್ಟಿ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಹುರಿಗಡ್ಲೆ, ಜೀರಿಗೆ, ತೆಂಗಿನಕಾಯಿ ತುರಿ, ಈರುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಗೂ ಎಣ್ಣೆ. ಇಷ್ಟಿದ್ರೆ ದಪ್ಪಟ್ಟಿ ರೆಡಿ ಮಾಡಬಹುದು. ಓಕೆ, ಎಷ್ಟು ಜನ ಮಕ್ಕಳು ನಿಮ್ಗೆ? ಇಬ್ರು. ಏನ್ ಮಾಡ್ಕೊಂಡಿದ್ದಾರೆ? ಮಗಳಿಗೆ ಮದುವೆ ಆಗಿದೆ. ಓಹೋ, ಯಾವ ಊರಿಗೆ ಕೊಟ್ಟಿದ್ದೀರಾ? ಮೈಸೂರು. ಏನ್ ಮಾಡ್ತಾರೆ ಅಳಿಯಂದ್ರೆ? ಏನ್ ಮಾಡ್ತಾರೆ? ಅಳಿಯಂದ್ರು ಬ್ಯಾಂಕ್ ಮ್ಯಾನೇಜರ್. ಎಲ್ಲಿ? ಮೈಸೂರು. ಅಂದ್ರೆ ದುಡ್ಡು ಗಿಡ್ ಬೇಕಂದ್ರೆ ಆರಾಮಾಗಿ, ಅದಕ್ಕೆ ರಾಜೇಶ್ ಅವರು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಯಜಮಾನರನ್ನ. ದುಡ್ಡು ಬೇಕಂದ್ರೆ ಹೋಗ್ತಾರೆ, ತಗೊಂಡ್ಬರ್ತಾ ಇರ್ತಾರೆ. ನೋಡಿ, ನಾವು ಫ್ರೆಂಡ್ ಮಾಡ್ಕೊಳ್ತೀವಿ ನಾಳೆಯಿಂದ. ಆಮೇಲೆ ಮಗನ ಇನ್ನೊಬ್ಬ ಮಗ ಇಂಜಿನಿಯರ್, ಇನ್ಫೋಸಿಸ್ ಮೈಸೂರಲ್ಲಿ. ಓಕೆ ಮೇಡಮ್, ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ ನಾನು? ಮಿಕ್ಸ್ ಮಾಡಕ್ ಬೌಲು. ಮಿಕ್ಸ್ ಮಾಡಕ್ಕೆ ಬೌಲು ಸಾಕು. ಮಿಕ್ಸ್ ಮಾಡಕ್ಕೆ ಮಿಕ್ಸಿಂಗ್ ಕೊಟ್ಟಿದ್ದೀನಿ. ಅಕ್ಕಿ ಹಿಟ್ಟು ಸಾಕಲ್ಲ ಸರ್? ಸಾಕು. ಎಷ್ಟು ರೊಟ್ಟಿ ಮಾಡ್ತೀರಾ ನಮ್ಗೆ ನೀವು? ಎರಡು ಸಾಕಲ್ಲ? ಎರಡು ಸಾಕು. ಬೇಕಾದಷ್ಟು ಐತೆ. ಒಂದು ನಿಮ್ಗೆ, ಒಂದು ನಿಮ್ಮ ಯಜಮಾನ್ರಿಗೆ. ಎರಡು ಕೊಟ್ರೆ ಸಾಕು. ನಿಮ್ಮ ಯಜಮಾನ್ ಹತ್ರ ಅರ್ಧ ತಗೊಂಡು ತಿಂತೀವಿ, ನೋ ಪ್ರಾಬ್ಲಮ್. ಉಪ್ಪು ಫಸ್ಟ್ ಕಾಯಿ ಹಾಕ್ಬೇಕು. ತೆಂಗಿನಕಾಯಿ ತುರಿ ಎಷ್ಟು? ಆಮೇಲೆ ಹುರಿಗಡ್ಲೆ, ಜೀರಿಗೆ. ನೀರು ಬೆಚ್ಚಾದ್ರೆ ಸಾಕಾ? ಕುದಿತಾ? ಸಾಕು. ಒಣಮೆಣಸಿನ್ಕಾಯಿ, ಕರಿಬೇವು. ನಾನ್ ಬಂದಾಗಿಂದ ಒಂದು 5 ಜನ ಆಪರೇಟ್ ಅವ್ರ ವೈಫ್ ಎಲ್ಲ ನೀವು ಏನ್ ಮಾಡ್ತೀರ ಅಂದ್ರೆ ರೊಟ್ಟಿ, ಪಂಚರಂಗಿ ರೊಟ್ಟಿ ಅಂತ ಒಬ್ರು ಮಾಡಿದ್ರು, ಗೋಧಿ ರೊಟ್ಟಿ ಅಂತ ಒಬ್ರು ಮಾಡಿದ್ರು, ಇನ್ನೊಬ್ರು ಇನ್ಯಾವ್ದು ರೊಟ್ಟಿ ಅಂತ ಮಾಡಿದ್ರು. ನೀವು ಇವತ್ತಿನ ದಪ್ಪ ಹಟ್ಟಿ ಅಲ್ಲ ನೀವು ಹೇಳಿದ್ದು? ಹೌದು. ಸಾಕ? ನೀರ್ ಅಷ್ಟೇನೆ? ಇದಕ್ಕೆ ಕಲಸಿ ಬೇರೆ ಹಾಕ್ಬೇಕು. ನೀರ್ ಬೇಕು. ಹಾಕಿ. ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕು. ಮಾಡಿ. ಮೇಡಮ್, ಕೇಬಲ್ ನೆಟ್ವರ್ಕ್ ಏನೋ ಹೋಗಿದ್ದೀರಾ ನೀವು? ಇಲ್ಲ, ಹೋಗಿಲ್ಲ ಇವತ್ತಿನ ತನಕ. ಏನ್ ಯಜಮಾನ್ರಿಗೆ 5-6 ಬಿಸ್ನೆಸ್ ಇದೆ, ಎಲ್ಲೂ ಹೋಗೋ ಟೈಮ್ ಇರುತ್ತೆ. ಕೇಬಲ್ ಅಂದ್ರೆ ಹೋಗೋದು ಬೇಡ, ಸುಮ್ಮನೆ ಬಿಡಿದ್ದೀರಾ ನೀವು? ಇದು ಈರುಳ್ಳಿ ಹಾಕ್ಬೇಕೀಗ. ಈರುಳ್ಳಿ ಮಾತ್ರನಾ? ಈರುಳ್ಳಿ, ಸ್ವಲ್ಪ ಹುರಿಗಡ್ಲೆ.
ಯಾಕೆ ಒಟ್ಟಿಗೆ ಹೊಡ್ಕೋಬಹುದಾಗಿತ್ತಲ್ಲ, ಬೇಡ ಅಂತ? ಇಲ್ಲ, ಇದು ಟೇಸ್ಟ್ ಬೇರೆ ಬೇರೆ ಇರುತ್ತೆ. ಆಗ್ತದಾ? ಹಾ. ಮಿಕ್ಸಿ ಹಾಕ್ಬೇಕು. ಹಾಕಿ 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 ಮಿಕ್ಸಿ ಪಕ್ಕದಲ್ಲೇ ಇಟ್ಬಿಟ್ಟಿದೀವಲ್ಲ ಅದಕ್ಕೆ. ಅಂತೂ ಇಷ್ಟೊಂದೆಲ್ಲ ರುಬ್ಕೊಂಡು ಮಾಡಿರುವಂತ ರೊಟ್ಟಿ ನಾವು ನೋಡಿಲ್ಲ. ದೊಡ್ಡ ಅಟ್ಟಿ ಏನೋ ಮಾಡಿ ನಮ್ಗೆ ತೋರಿಸ್ತಾ ಇದ್ದೀರಾ. ದೊಡ್ಡ ಅಟ್ಟಿ ಅಲ್ಲ, ದಪ್ಪಟ್ಟಿ. ದಪ್ಪಟ್ಟಿ, ಸರಿ 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 ಸರಿ. ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಹಾಕಿ ಮೇಡಮ್, ಹಾಕಿ. ಮಿಕ್ಸ್ ಮಾಡ್ಬೇಕು. ಮಾಡಿ ಮಾಡಿ ಮಾಡಿ. ನೀವು ಎಲ್ಲಿವ್ರಿ ಮೇಡಮ್? ಮೈಸೂರಿನವ್ರಿನ? ಮ್ಯಾಂಗ್ಳೂರ್. ಹೌದೇನು? ಓಕೆ ಓಕೆ, ರೆಡಿಯಾಗಿದೆ. ಹಾ. ತುಂಬಾ ಚೆನ್ನಾಗಿ ಕಷ್ಟಪಟ್ಟು 3 ತರ ಎಲ್ಲ ಹಾಕಿ ಹಸಿಟ್ನ ಕಲ್ಸ್ಕೊಂಡಿದ್ದೀರಾ. ಈಗ ಏನ್ ಮಾಡೋಣ? ಏನ್ ಬೇಕು ನಿಮ್ಗೆ? ಹಂಚಿ ಇಡಬೇಕು ಹಂಚಿ ಇಡೋಣ, ಕಾಯಕ್ಕೆ. ಹಾ. ಮಕ್ಳಿಗೆ ಇವಾಗಲೂ ಮಾಡ್ಕೊಡ್ತೀರಾ? ಹಾ. ಮಗಳಿಗೆ, ಅಳಿಯಂದ್ರಿಗೆಲ್ಲ ಇಷ್ಟ ಅಂತ ಕಾಣುತ್ತೆ. ಮಧ್ಯೆ ಒಂಚೂರು ಹೋಲ್ ಮಾಡ್ಬೇಕು, ಎಣ್ಣೆ ಸುತ್ತ ಹೇಳ್ಕೊ. ಹಾಕಿ ಹಾಕಿ, ನೀವು ಏನೇನ್ ಮಾಡ್ತೀರಾ ಮಾಡಿ. ಹಾಕಿ ಮೇಡಮ್, ಹಾಕಿ. ಓಕೆ, ಚೆನ್ನಾಗಿ ಆಗ್ತಾ ಇದೆ ರೊಟ್ಟಿ. ಎಣ್ಣೆ ಜಾಸ್ತಿನೇ ಹಾಕ್ಬೇಕಲ್ಲ? ಇಲ್ಲ, ಸಾಕು 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 ಎಣ್ಣೆ? ಸಾಕು. ಇನ್ನ ಬೇಯ್ಬೇಕಾ? ಸಾಕ? ಇನ್ನು ಸ್ವಲ್ಪ ಸುತ್ತ ಕೆಂಪಾಗ್ಬೇಕು. ಹೌದೇನು? ಯಜಮಾನ್ರು ತುಂಬಾ ಬಿಸಿನಾ? ಪರವಾಗಿಲ್ಲ, ಮನೆಗೆಲ್ಲ ಕರೆಕ್ಟ್ ಟೈಮಿಗೆ ಬರ್ತಾರಾ? ಬರ್ತಾರೆ. ಬರ್ತಾರಾ? ಓಕೆ, ಓಕೆ, ದಪ್ಪಟ್ಟಿ ರೆಡಿ ಆಗಿದೆ. ತುಂಬಾ ಅದ್ಭುತವಾದಂಥದ್ದು. ಅದರೊಳಗೆ ಸಾಕಷ್ಟು ರುಬ್ಬಿ 3-4 ತರ ರುಬ್ಬಿ ಹಾಕೊಂಡಿದ್ದಾರೆ. ತುಂಬಾ ಚೆನ್ನಾಗಿರ್ಬೋದು ಅನ್ಕೊಂಡು ನಾನಂತೂ ತಿಂದಿಲ್ಲ, ಹೆಸರು ಕೇಳಿರಲಿಲ್ಲ. ಮೈಸೂರಿಗೆ ಬಂದ್ಮೇಲೆ ಅದು ಈ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶೇಷವಾದ ಹೆಸರು ಕೇಳಿದೀವಿ. ಇಲ್ಲ ಸರ್, ಇದು ಜೈನ್ ಸ್ಪೆಷಲ್ ಅಂತ ಕೇಳಿದ್ದಾರೆ ಜಯಶ್ರೀ ಅವರು. ರೆಡಿ ಆಗೋಯ್ತಾ? 2 ದಪ್ಪಟ್ಟಿ ರೆಡಿ ಮಾಡಿದೀರಾ. ಓಕೆ, ನಾವು ಅದಕ್ಕೆ ಮೊಸರು ರೆಡಿ ಮಾಡ್ಬಿಟ್ಟಿದೀವಿ. ಹಾಕ್ಬಿಡಿ, ಆಫ್ ಮಾಡಿ. ಬಿಸಿ ಇರುತ್ತೆ, ಹಾಕ್ತೀವಿ. ಮರಳಿಯವರೇ, ದಪ್ಪಟ್ಟಿ ರೆಡಿ ಇದೆ. ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್. ಕ್ಲೀನ್ ಆಗಿ ಗೊತ್ತಾಗುತ್ತೆ ಜಯಶ್ರೀ ಅವರು ಮಂಗಳೂರು ಕಡೆಯವರೇನೆ. ಪಾಪ ವಾಯ್ಸೇ ಬರಲ್ಲ. ಮುರಳಿ ಅವರೇ ತಿಂದು ನೋಡಿ ಹೇಗೆ ಇರ್ತದೆ ನೋಡುವ. ಖಂಡಿತವಾಗ್ಲು ಜಯಶ್ರೀ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೀವು ಮಾಡೋ ವಿಧಾನ ನೋಡಿ ತೋರಿಸಿದ್ದೀರಾ. ನಮ್ಮ ಎಲ್ಲಾ ವೀಕ್ಷಕರು ನೋಡ್ಕೊಂಡಿದ್ದಾರೆ. ಇದನ್ನ ನಾನೇ ತಿನ್ಬಿಟ್ರೆ ಚೆನ್ನಾಗಿರಲ್ಲ. ಫಸ್ಟ್ ನಮ್ಮ ವೀಕ್ಷಕರು ತಿಳಿಸ್ತಾ ಇದೀನಿ, ಈ ದಪ್ಪಟ್ಟಿ ಅಂತ ಜೈನರ ಒಂದು ಒಳ್ಳೆಯ ರೀತಿಯ ರೊಟ್ಟಿ ಇದು. ಈ ರೊಟ್ಟಿನ ಮಾಡ್ಕೊಡಿ, ಒಂಥರ ಚೆನ್ನಾಗಿರುತ್ತೆ ತಿನ್ನಕ್ಕೆ, ತುಂಬಾ ಕ್ರಿಸ್ಪಿಯಾಗಿ, ಒಂಥರ ತುಂಬಾ ಅದ್ಭುತವಾಗಿದೆ. ಈ ಮಾಡೋ ವಿಧಾನವನ್ನು ಸರಿ ನೋಡ್ಕೊಳ್ಳಿ. ದಪ್ಪಟ್ಟಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಹುರಿಗಡಲೆ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಹುರಿಗಡಲೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು, ಬಿಸಿ ನೀರು ಹಾಕಿ ರುಬ್ಬಿಕೊಂಡು ಮಸಾಲ ಸಿದ್ಧ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಉಪ್ಪು, ರುಬ್ಬಿಕೊಂಡ ಮಸಾಲ, ರುಬ್ಬಿಕೊಂಡ ಈರುಳ್ಳಿ, ಹುರಿಗಡಲೆ ಮಿಶ್ರಣ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ. ಕಲಸಿಕೊಂಡ ಹಿಟ್ಟನ್ನು ಮಾಡಿ ಅಕ್ಕಿ ಹಿಟ್ಟಿನಲ್ಲಿ ಅದ್ದಿ ಲಟ್ಟಿಸಿ ಕಾದ ತವಾದ ಮೇಲೆ ಹಾಕಿ ಎಣ್ಣೆಯನ್ನು ಹಾಕಿ ಬೇಯಿಸಿ. ಈಗ ದಪ್ಪಟ್ಟಿಯನ್ನು ಮೊಸರಿನ ಜೊತೆ ತಿನ್ನಲು ಕೊಡಿ. ಸರ್, ಮನೇಲಿ ಹಿಂಗೆ ಮಾಡ್ತಾರ ಸರ್? ಮಾಡ್ತಾರೆ. ಸೇಮ್ ಹಿಂಗೆ ಇರುತ್ತಾ? ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ಸರ್, ಹಿಂಗಿರುತ್ತೆ ನೋಡೋಣ. ನೀವು ಮಾಡಿ ಹೇಳಿದ್ರೆ. ನೀವು ನೋಡಿ ಸರ್, ಇಲ್ಲಿ ಮಾಡಿದಾಗ ಸ್ವಲ್ಪ ಶೂಟಿಂಗ್ ಚೇಂಜ್ ಆಗ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಸೇಮ್ ಟು ಸೇಮಾ? ಸೇಮ್. ಓಕೆ, ಮೇಡಮ್ ಹೇಳ್ತಾ ಇದ್ರು ಸರ್ ಹಂಗೆ ತಿನ್ಬೇಡಿ, ಇದನ್ನ ಮೊಸರು ಜೊತೆ ತಿನ್ಬೇಕು ನೀವು. ಹೌದು. ಹೌದು, ಡಿಫ್ರೆಂಟ್ ಆಗಿದೆ ಸರ್. ತಿಂದಿದ್ದೀರಾ ನೀವು ಈ ರೊಟ್ಟಿ? ಸಿಮಿಲರ್ ಆಗಿ ಇದೇ ತರ ದಿನ ತಿಂದಿರ್ಬೋದು, ಬಟ್ ಇದನ್ನ ತಿಂದಿಲ್ಲ. ಧರ್ಮರಾಜ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವ್ರಿಗೆ ನಮ್ಮ ಜಿ ಕನ್ನಡ ವಾಹಿನಿಯ ಪರವಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಜೊತೆಗೆ ಮಧು ಸ್ವೀಟ್ ಸಿದ್ಧಾರ್ಥ ಲೇಔಟ್ನವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವೀಟ್ ಅನ್ನ ಕೊಟ್ಟು ಆಪರೇಟರ್ ಕರ್ಕೊಳ್ಳಿ ಅಂತ ಹೇಳಿದ್ದಾರೆ. ಫಸ್ಟ್ ಸಿಹಿ ತಗೊಳ್ಳಿ. ಥ್ಯಾಂಕ್ ಯು. ದಸರಾ ಹಬ್ಬ ಸ್ಪೆಷಲ್. ಆಮೇಲೆ ದಸರಾ ನಾವು ಸಿಕ್ತೀವಿ, ಅದಕ್ಕೆ ಒಂದೇ ಸ್ವೀಟ್ ಅನ್ನ ಕೊಟ್ಬಿಡ್ತಾ ಇದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಸ್ವದೇಶಿ ಬಳಸಿ ದೇಶ ಉಳಿಸಿ ಬಾಬಾ ರಾಮದೇವ್ ಪತಾಂಜಲಿ ಆಯುರ್ವೇದಿಕ್ ಕಂಪನಿಯವರು ಸಾವಯವ ಗೋಧಿಯ ಹಿಟ್ಟನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಬಾಬಾ
ಅವ್ರದ್ದು ಆಕರ್ಷಕ ಎಲ್ಲಾನು ಗಿಫ್ಟ್ ಹ್ಯಾಂಪರ್ ಇದೆ. ಇದರೊಳಗೆ ಎಲ್ಲಾ ರೀತಿಯ ಪ್ರಾಡಕ್ಟ್ಗಳನ್ನ ಅವ್ರು ಇಟ್ಟಿದ್ದಾರೆ. ಇದಲ್ಲದೆ ಶಶಿ ವಾಷಿಂಗ್ ಪೌಡರ್ನ ಬಹುಮಾನ ಕೊಡ್ತಾ ಇದ್ದಾರೆ. ಇದಲ್ಲದೆ ಭೀಮಾ ಪೆನಲೆನ ಕೊಡ್ತಾ ಇದ್ದಾರೆ. ಆರ್ಯ ಡಿಶ್ ವಾಶ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಗೋಧಿ ಬಿಸ್ಕೆಟ್ ಅನ್ನು ಸಹ ಕೊಡ್ತಾ ಇದ್ದಾರೆ ನಮ್ಮ ಬಾಬಾ ರಾಮದೇವ್ ಅವರು. ಇದಲ್ಲದೆ ಬಟ್ಟೆ ಒಗಿಲಿಕ್ಕೆ ಒಂದು ಒಳ್ಳೆ ಬಕೆಟ್ ಅನ್ನು ಸಹ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಸುತ್ತು ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಮೈಸೂರಿನ ಕೇಬಲ್ ಆಪರೇಟರ್ಗಳು ಮತ್ತು ಅವರ ಕುಟುಂಬದ ಜೊತೆಗೆ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಬಂದಿದ್ದಾರೆ. ರಾಜೇಶ್ ಲಾಲ್ ಮತ್ತು ಅವರ ಶ್ರೀಮತಿಯವರು ಬಂದಿದ್ದಾರೆ. ರಾಜೇಶ್ ಲಾಲ್ ಅವರು ಅಶೋಕ ನಗರದಲ್ಲಿ ಅಶೋಕ ರೋಡ್ ನಲ್ಲಿ ಕೇಬಲ್ ಆಪರೇಟರ್, ಸಾಕಷ್ಟು ಹಳೆಯ ಕೇಬಲ್ ಆಪರೇಟರ್. ಅವರು ಕೂಡ ನಮ್ಮ ಮೈಸೂರಿನ ಪ್ರತಿಷ್ಠಿತ ಆಪರೇಟರ್ಗಳಲ್ಲಿ ಅವರು ಒಬ್ರು. ರಾಜೇಶ್ ಲಾಲ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತೇ ಗೊತ್ತು. ರಾಜೇಶ್ ಲಾಲ್ ಅವರು ಶ್ರೀಮತಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕಳ್ಸಿಕೊಟ್ಟಿದ್ದಾರೆ. ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ಲಕ್ಷ್ಮಿ. ಲಕ್ಷ್ಮಿ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ಹೋಮ್ ಮೇಕರ್. ಓಕೆ, ಯಜಮಾನ್ ಏನ್ ಮಾಡ್ತಾರೆ? ಕೇಬಲ್ ಅಶೋಕ ರೋಡ. ಲಕ್ಷ್ಮಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಲಕ್ಷ್ಮಿ ಅವರೇ ಏನ್ ಮಾಡ್ತಾ ಇದ್ದಾರೆ ಇವತ್ತು? ನಾನು ಮೂಂಗ್ ದಾಲ್ ಕಚೋರಿ ಮಾಡ್ತಾ ಇದ್ದೀನಿ. ಮೂಂಗ್ ದಾಲ್ ಕಚೋರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಮೇಡಮ್? ಮೂಂಗ್ ದಾಲ್ ಕಚೋರಿ ಬೇಕಾಗುವ ಸಾಮಗ್ರಿಗಳು: ಹೆಸರು ಬೇಳೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಆಮ್ಚೂರ್, ಇಂಗು, ಒಣದ್ರಾಕ್ಷಿ, ಅರಿಶಿನ, ಸೋಂಪು, ಧನಿಯಾ, ಮೈದಾ ಹಿಟ್ಟು, ಚಿರೋಟಿ ರವೆ, ಬೆಣ್ಣೆ, ಉಪ್ಪು, ಎಣ್ಣೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ನನಗೆ ಇಬ್ರು ಹೆಣ್ಮಕ್ಳು. ಆಮೇಲೆ ಅವ್ರ ಬಗ್ಗೆ ಕೇಳ್ತೀನಿ. ಶುರು ಮಾಡಿ. ಏನ್ ಕೊಟ್ಟಿವಿ ನಿಮ್ಗೆ? ಈಗ ನನ್ಗೆ ಮಿಕ್ಸಿ ಜಾರ್ ಬೇಕು. ಸಣ್ಣ ಚಿಕ್ಕದ? ಮೀಡಿಯಂ ಸೈಜ್. ಇದಕ್ಕೆ ಮೂಂಗ್ ದಾಲ್ ಹಾಕೊಳ್ಳಿ. ಆರಾಮಾಗಿ ಹಾಕೊಳ್ಳಿ, ಟೆನ್ಷನ್ ಇಲ್ಲ. ಮನೇಲಿ ಹೆಂಗ್ ಮಾಡ್ತೀರೋ ಅದೇ ತರ ಮಾಡಿ. ಮೂಂಗ್ ದಾಲ್ ಕಚೋರಿ. ತುಂಬಾ ಕಚೋರಿ ಎಲ್ಲ ನಾವು ತೋರಿಸೇ ಇಲ್ವೇನೋ ಇವತ್ತು ಲಕ್ಷ್ಮಿ ಅವ್ರ ಕಡೆ. ಅದು ಮೈಸೂರಿನ ಸ್ಪೆಷಲ್ ಒಗ್ಗರಣೆ ಕಾರ್ಯಕ್ರಮದಲ್ಲಿ ನಾವು ಕಚೋರಿ ಎಲ್ಲ ತೋರಿಸ್ತಾ ಇದೀವಿ. ಬರ್ಕೊಳ್ಳಿ, ನೋಡ್ಕೊಳ್ಳಿ, ಮನೇಲೆ ಮಾಡ್ಕೊಂಡು ತಿನ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ತಗೊಂಬನ್ನಿ ಲಕ್ಷ್ಮಿ ಅವ್ರು. ಆಯ್ತಾ? ಬನ್ನಿ ಮೇಡಮ್, ಬನ್ನಿ. ಈ ಕನ್ಸಿಸ್ಟೆನ್ಸಿಲಿ ಆಗ್ಬೇಕು. ತುಂಬಾ ಜಾಸ್ತಿ ನೈಸ್ ಪರವಾಗಿಲ್ಲ. ಓಕೆ, ಇವಾಗ ಏನ್ ಕೊಡ್ಲಿ ನಿಮ್ಗೆ? ಮಿಕ್ಸಿಂಗ್ ಬೌಲ್ ಬೇಕು. ಅದೇ ತರತರಿಯಾಗಿತ್ತು ಅಂದ್ರೆ ಸರಿಗಿರುತ್ತಲ್ಲ, ಪೇಸ್ಟ್ ತರ ಆಗ್ಬಿಡುತ್ತೆ. ಜಾಸ್ತಿ ಪೇಸ್ಟ್ ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ ತಿನ್ನಕ್ಕೆ. ಅಂತೂ ಮೂಂಗ್ ದಾಲ್ ಕಚೋರಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದೀವಿ. ವಿಶೇಷ ಕಾರ್ಯಕ್ರಮ ಮೈಸೂರಿನಲ್ಲಿ ಕೇಬಲ್ ಆಪರೇಟರ್ಗಳು ಮತ್ತು ಅವ್ರ ಕುಟುಂಬದವ್ರಿಗೋಸ್ಕರ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದು ದಸರಾ ಸ್ಪೆಷಲ್. ಇದಕ್ಕೆ ಸ್ವಲ್ಪ ಉಪ್ಪು ಹಾಕು. ರೆಡ್ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಸ್ವಲ್ಪ ಆಮ್ಚೂರ್ ಪೌಡರ್, ಯಜಮಾನ್ರಿಗೆ ಏನ್ ಇಷ್ಟ? ವೆಜ್ ಅಲ್ಲ ನೀವು ಪ್ಯೂರ್ಲಿ? ನಾನ್ ವೆಜ್ ಮಾಡ್ತೀರಾ? ಸ್ವಲ್ಪ ಮಾಡ್ತೀನಿ. ಮಾಡ್ತೀರಾ? ಮಾಡ್ತೀನಿ. ಓಕೆ, ಯಜಮಾನ್ರಿಗೆ ಏನ್ ಇಷ್ಟ? ವೆಜ್ ಇಷ್ಟ, ನಾನ್ ವೆಜ್ ಇಷ್ಟನಾ? ಅವ್ರಿಗೆ ನಾನ್ ವೆಜ್ ಇಷ್ಟ ಆಗತ್ತೆ. ಅರಿಶಿನ, ಇದು ಸ್ವಲ್ಪ ಹಿಂಗು, ಮತ್ತೆ ಇದು ಸ್ವಲ್ಪ ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಒಣ ದ್ರಾಕ್ಷಿ. ನಂಗೆ ಇದು ಸ್ವಲ್ಪ ಸೋಂಪು ಅಂಡ್ ಧನಿಯಾನ ಡ್ರೈ ರೋಸ್ಟ್ ಮಾಡ್ಬೇಕು. ಸಾಕಲ್ಲ ಮೇಡಮ್ ಇದು? ಸಾಕು. ಸ್ವಲ್ಪ ಸೋಂಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಧನಿಯಾ, ಹೋಲ್ ಧನಿಯಾ ಹಾಕ್ಬೇಕು. ಸಾಕಷ್ಟೇನೆ? ಸಾಕು. ಇದು ಸ್ಟಫಿಂಗ್ ಅಲ್ಲಿ ಹೋಗುತ್ತೆ. ಮಕ್ಳ ಹೆಸರೇನು? ಹೆಣ್ಮಕ್ಳ ಹೆಸರೇನು? ಒಬ್ಳು ಐಶ್ವರ್ಯ ಅಂತ, ಇನ್ನೊಬ್ಳ ಹೆಸರು ಸಹನಾ ಅಂತ. ಓಕೆ, ಐಶ್ವರ್ಯ, ಲಕ್ಷ್ಮಿ, ಸಹನಾ ಎಲ್ಲ ನೀವೇ ಇಟ್ಕೊಂಡಿ ಮೇಡಮ್. ಬೇರೆ ಯಾರಿಗೂ ಕೊಡ್ಲೇಬೇಡಿ. ಇಲ್ಲ, ಅವ್ರಿಗೆ ಕೊಡೋ ಅಂತದ್ದೇ ಅಲ್ವಾ, ಹಾಗಾಗಿ ಐಶ್ವರ್ಯವಾಗ್ಲೇ ಹೋಗ್ಲಿ ಅಂತ. ಹಂಗ ಸಹನೆಯಿಂದ ಇನ್ನೊಂದ್ ಮನೆಗೆ ಹೋದಾಗ ಇಟ್ಕೊಂಡ್ಬಿಡಿ. ಎಷ್ಟನೇ ಕ್ಲಾಸ್ ದೊಡ್ಡ ಮಗಳು? ದೊಡ್ಡ ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಅಯ್ಯೋ, ಹೌದೇನು? ಓಕೆ, ಸಣ್ಣ ಮಗಳು? ಅವಳು 9th ಸ್ಟ್ಯಾಂಡರ್ಡ್. ಓಹೋ, ಇದು ಇವಾಗ ಆಗಿದೆ. ಇದು ಡ್ರೈ ರೋಸ್ಟ್ ಮಾಡಿದ್ರೆ ಪೌಡರ್ ಮಾಡ್ಕೊಳ್ತೀರಾ? ಸ್ವಲ್ಪ ತರಕಾರಿ ಪೌಡರ್ ಮಾಡ್ಕೊಳ್ಬೇಕು. ಸ್ಟೇಜ್ ಪೌಡರ್ ಆಗುತ್ತಾ? ಆಗುತ್ತೆ. ಗ್ರೈಂಡ್ ಸಿಗುತ್ತಾ? ಡೌಟ್ ಅಪ್ಪ ನನಗೇನು. ಚೆನ್ನಾಗಿ ಯಾಕೆ ಆಗಿದೆಯಲ್ಲ ತರಕಾರಿಯಾಗಿ? ಓಕೆ, ಚೆನ್ನಾಗಿದೆ. ಇದ್ರ ಫ್ಲೇವರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿದೆ. ಸಾಕಷ್ಟೇ? ಸಾಕು.
ಇವಾಗ ಇದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಓಕೆ, ಇದನ್ನೇನು ಇದು ಬೇಕಾಗುತ್ತಾ? ಹಾ, ಇದರಲ್ಲೇ ರೋಸ್ಟ್ ಮಾಡ್ಕೊ. ಹಾಗೆ ಅವ್ರು ಎಲ್ಲ ಮೂಂಗ್ ದಾಲ್ ಸಮೇತ ಎಲ್ಲ ಅದಕ್ಕೆ ಹಾಕಿ ರೋಸ್ಟ್ ಮಾಡ್ಕೊ. ಎಣ್ಣೆಗೆ ಏನು ಬಿಡ್ವಾ? ಡ್ರೈ ರೋಸ್ಟ್ ಆಗಿ. ಯೂಶಲಿ ಬೇಜಾರಾದಾಗ ಮೈಸೂರಿಗೆ ನೀವು ಎಲ್ಲಿಗೆ ಹೋಗ್ತೀರಾ? ಫಿಲ್ಮ್ ಸಿನಿಮಾಗೆ ಹೋಗ್ತಾ ಇರ್ತೀವಿ. ಆಮೇಲೆ ಜಾಸ್ತಿ ಶಾಪಿಂಗ್ ಎಲ್ಲ ಓಕೆ. ಇಷ್ಟವಾಗಿರುವಂತ ಸ್ಥಳ ಯಾವುದು ಮೈಸೂರಿನಲ್ಲಿ ಯೂಶಲಿ ಹೋಗುವಂಥದ್ದು? ಇವಾಗ ನಾವು ಬೆಟ್ಟಕ್ಕೆ ಹೋಗ್ತೀವಿ ವಾರಕ್ಕೊಂದ್ಸರಿ, ಅಥವಾ ತಿಂಗಳಿಗೊಂದ್ಸರಿ ಮಕ್ಳು ಕರ್ಕೊಂಡು ಝೂಗ್ ಬರ್ತೀವಿ, ಆ ತರದೇನು ಇಲ್ವಾ? ಇಲ್ಲ, ಅದು ಮಕ್ಳೆಲ್ಲ ಸಣ್ಣವರಿದ್ದಾಗೆಲ್ಲ ಝೂ ಎಲ್ಲ ಹೋಗಿದ್ವಿ. ಇವಾಗೆಲ್ಲ ಓದೋದು, ಶಾಪಿಂಗ್ ಮಾಡಲು ಸ್ಪೆಂಡಿಂಗ್ ಅಷ್ಟೇನೇನ್ರಿ ಈಗ? ಇಲ್ಲ, ಈಗೆಲ್ಲ ಓದೋದೆಲ್ಲ ಜಾಸ್ತಿ ಆಗಿರೋದ್ರಿಂದ ಟೈಮ್ ಅಷ್ಟು ಸಿಗಲ್ಲ ಹೋಗಕ್ಕೆ. ಹೌದೇನು? ಒಬ್ಬೊಬ್ಬರದ್ದು ಒಂದೊಂದು ಟೈಮಿಂಗ್ಸ್ ಅಲ್ಲಿ ಇರುತ್ತೆ. ಒಟ್ಟಿಗೆ ಮನೆಯಲ್ಲಿದೆ ಲಕ್ಷ್ಮಿ ಅವರೇ? ನಮ್ಮನೆ ಜಯಲಕ್ಷ್ಮೀಪುರಂ ಅಲ್ಲಿ. ಜಯಲಕ್ಷ್ಮೀಪುರಂ ಅಲ್ಲಿ ಮನೆ ಇದೆಯಾ? ಆಗಿದೆಯಾ ಇದು? ಇನ್ ಸ್ವಲ್ಪ ಆಗ್ಬೇಕು, ಇದು ಹಸಿ ವಾಸನೆ ಹೋಗ್ಬೇಕು. ರಾಜೇಶ್ ಅವ್ರಿಗೆ ಏನೇನು ಇಷ್ಟ? ಅವ್ರಿಗೆಲ್ಲ ಇಷ್ಟ. ಮಾಡೋ ಅಡುಗೆನಲ್ಲಿ ಏನು ಇಷ್ಟ? ಅವ್ರಿಗೆಲ್ಲ ಇಷ್ಟ. ಇಷ್ಟ ಆಗಿರೋದು ಯಾವುದು? ಇದನ್ನ ಮಾತ್ರ ನೀನ್ ಮಾಡ್ಬೇಡ ಅಂದ್ರೆ ಇದನ್ನೇ ಮಾಡಿರ್ತೀಯ ಅಂತ ಯಾವ್ದು ಬೈದಿಲ್ವಾ? ಪುಳಿಯೋಗರೆ ಇಷ್ಟ ಆಗಲ್ಲ ಅವ್ರಿಗೆ. ಅಯ್ಯೋ ರಾಜೇಶ್ ಲಾಲ್ ಅವರೇ, ಪುಳಿಯೋಗರೆ ಇಷ್ಟ ಆಗಲ್ಲ, ಹಾಗಾಗಿ ಅದ್ ಮಾಡೋದ್ ಕಮ್ಮಿ ಮನೆಯಲ್ಲಿ. ಹೌದೇನು? ಅದು ನೀವ್ ಮಾಡೋ ಪುಳಿಯೋಗರೆ ಇಷ್ಟ ಆಗಲ್ವಾ, ಅಥವಾ ಪುಳಿಯೋಗರೆನೇ ಇಷ್ಟ ಆಗಲ್ವಾ? ಪುಳಿಯೋಗರೆನೇ ಇಷ್ಟ ಆಗಲ್ಲ ಅವರಿಗೆ. ಅಯ್ಯೋ, ಹಾಗಂದ್ರೆ ನಾವು ಒಂದ್ಸರಿ ಕರ್ಕೊಂಡು ಹೋಗಿ ಒಳ್ಳೆ ಒಂದು ಐದು ಪುಳಿಯೋಗರೆ ತಿನ್ನಿಸ್ಬೇಕು ಅವ್ರಿಗೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಎಣ್ಣೆ ಕಾಯ್ತಾ ಇದೆ, ನೀವು ಲಟ್ಸ್ಕೊಂಡ್ರೆ ಅದು ಮಾಮೂಲಿ ಮೈದಾ ಹಿಟ್ಟು ಹಾಕಿ ಕಲ್ಸ್ಕೊಂಡಿರುತ್ತದ? ಮೈದಾ ಹಿಟ್ಟು 1 ಕಪ್ ತಗೊಂಡ್ರೆ ಚಿರೋಟಿ ರವೆ 1/4 ಕಪ್ ಅಷ್ಟು ಸಾಕು. ಅದನ್ನ ಹಾಕಿ ನೀರು ಸ್ವಲ್ಪ ತುಪ್ಪ ಬಟರ್ ಹಾಕಿ ಕಲ್ಸ್ಕೊಂಡು 1 ಅವರ್ ನೆನೆಸ್ಬೇಕು. ನೆನಿಬೇಕು, ಅದು 1 ಅವರ್ ನೆನಿಬೇಕು. ಓಕೆ ಓಕೆ ಓಕೆ. ಆಗ ಸಾಫ್ಟ್ ಆಗಿ ಬರುತ್ತೆ. 1 ಅವರ್ ನೆನೆಸ್ಬೇಕಲ್ಲ? ಹಾ, 1 ಅವರ್ ನೆನಿಬೇಕು, ಅವಾಗ ಚೆನ್ನಾಗಾಗುತ್ತೆ. ಏನ್ ಮಾಡ್ತಾ ಇದ್ದೀರಿ? ಈ ಸೈಜ್ಗೆ ಲಟ್ಟಿಸ್ಕೊಂಡು ಇದ್ರೊಳಗೆ ಈ ಸ್ಟಫಿಂಗ್ ಹಾಕಿ ಕವರ್ ಮಾಡ್ಬಿಡ್ಬೇಕು. ಮಾಡಿ ನಾವು ನೋಡ್ತಾ ಇದೀವೆಲ್ಲ ಮಾಡಿ ಲಕ್ಷ್ಮಿ ಅವರೇ. ಈ ರೀತಿ ಮಾಡಿ ಸ್ವಲ್ಪ ಮಧ್ಯ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡೋದು ಅಷ್ಟೇ. ಇದು ರೆಡಿ. ಈಗ ರೆಡಿನಾ? ರೆಡಿ ಅಂದ್ರೆ ಎಣ್ಣೆಗೆ ಹೋಗಕ್ ರೆಡಿ ಅಷ್ಟೇನಾ? ಓಕೆ, ಮಾಡ್ಕೊಂಬಿಡಿ 4 ಮಾಡ್ಕೊಂಬಿಡಿ. ಈಸಿ ಅಲ್ವಾ ಲಕ್ಷ್ಮಿ ಕಚೋರಿ? ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ. ಮಾಡ್ತಾ ಇದೀವಿ, ಈಸಿ ಅಂತ ಇದೀರ ಅಂತ ಇದ್ದೀರಾ? ಮೋದಕ ತರ ಮಾಡ್ಕೊಂಡು ಪ್ರೆಸ್ ಮಾಡ್ಬಿಡ್ತೀವಿ ಮಧ್ಯದಲ್ಲಿ ಹೀಗೆ ಒಂದು ಪ್ರೆಸ್. ನಿಮಗೆ ಮೈಸೂರು ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಿದ್ಯಾ? ಖಂಡಿತ ಗೊತ್ತಿಲ್ಲ, ನೀವು ಹೇಳಿದ್ರೆ ಕೇಳ್ಕೊಳಕ್ಕೆ ತಾನೆ ನಾನು ಇರೋದು. ಇಲ್ಲಿ ಬೆಂಗಳೂರಿಂದ ಬಂದಿದ್ದೀನಿ, ಇಂಟ್ರೆಸ್ಟ್ ವಿಷಯ ಗೊತ್ತಿದೆ ನಮ್ಗೆ, ಹೇಳಿ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಫಾರ್ ಯೋಗ. ಯಾವುದು? ಟೂರಿಸ್ಟ್ ಡೆಸ್ಟಿನೇಷನ್ ಆಸ್ ಯೋಗ ಪ್ಲೇಸ್. ಥರ್ಡ್ ಲಾರ್ಜೆಸ್ಟ್ ವಿಸಿಟೆಡ್ ಪ್ಲೇಸ್. ಇದಾ? ಮೈಸೂರು ಟೂರಿಸ್ಟ್ ಅಷ್ಟು ಬರೋದು ಮೈಸೂರಿಗೆ. 3rd ಲಾರ್ಜೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್. ಯೋಗಗೋಸ್ಕರ ಜನ ಇಲ್ಲಿ ಬರ್ತಾರೆ ಮೈಸೂರಿಗೆ, ಯೋಗ ಕಲೀಲಿಕ್ಕೆ, ಫಾರಿನರ್ಸ್ ಎಲ್ಲ. ಇದು ಎಣ್ಣೆಗೆ ಹಾಕ್ತೀವಿ, ಎಣ್ಣೆ ಬಿಸಿ ಆಗಿದೆ. ಅಂದ್ರೆ ಎಷ್ಟು ಜನ ಯೋಗ ಕಲೀಲಿಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಪ್ರಪಂಚದಲ್ಲಿ 3rd ಲಾರ್ಜೆಸ್ಟ್ ಪ್ಲೇಸ್ ಅಂತೆ ರ್ಯಾಂಕಿಂಗ್ ನಲ್ಲಿ. ಇನ್ನ ಏನಾದ್ರು ನೀವು ಇಂಟ್ರೆಸ್ಟಿಂಗ್ ವಿಷಯಗಳಿದ್ರೆ ಮೈಸೂರು ಬಗ್ಗೆ ಖಂಡಿತವಾಗ್ಲೂ ಹೇಳ್ಬೋದು. ನಾವೆಲ್ಲ ಅನ್ಕೊಂಡಿರೋದು ಮೈಸೂರು ಬರ್ತೀವಿ, ದಸರಾ ನೋಡ್ತೀವಿ, ದಸರಾ ನೋಡಿದ ತಕ್ಷಣ ಮನೆಗೆ ಹೋಗ್ತೀವಿ ಅನ್ಕೊಂಡಿದೀವಿ. ಇನ್ನು ಸಾಕಷ್ಟು ಇನ್ನು ಬೆಂಗಳೂರಿನವರೆಲ್ಲ ಅನ್ಕೊಂಡಿರೋದೇನೆ ಅಂದ್ರೆ ರಿಟೈರ್ಮೆಂಟ್ ಟೈಮ್ ಬೇಕು ಅಂದ್ರೆ ಮೈಸೂರಿಗೆ ಹೋಗ್ಬೇಕು ಅಂತ. ಅದು ಬಿಟ್ಟು ಬೇರೆ ಏನು ಅನ್ಕೊಂಡಿರಲ್ಲ. ಒಳ್ಳೆ ಆರೋಗ್ಯ ಪಡೀಲಿಕ್ಕೋಸ್ಕರನು ಮೈಸೂರಿಗೆ ಜನ ಬರ್ತಾರೆ. ಹೌದೌದು ಮೇಡಮ್, ಇರ್ಬೋದು. ಕಲ್ಚರಲ್ ಸಿಟಿ ಅಂತ ಹೆಸರು ಪಡೆದಿದೆ. ಹೌದೌದು, ಅದಕ್ಕೆ ನಮ್ಮಲ್ಲಿ ಹೇಳ್ತಾರಲ್ಲ, ನಾಣ್ಯಗಳು ಶಬ್ದಗಳನ್ನು ಮಾಡುತ್ತವೆ, ನೋಟುಗಳು ಶಬ್ದಗಳನ್ನು ಮಾಡೋದಿಲ್ಲ ಅಂತ. ಆತರ ಮೈಸೂರಿನಲ್ಲಿ ಸಾಕಷ್ಟು ಹಿಡನ್ ಥಿಂಗ್ಸ್ ಇದೆ. ನಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಅಷ್ಟೇ ತಿಳ್ಕೋಬೇಕು. ನೀವ್ ಹೇಳಿದ್ ಬಹಳ ಅನುಕೂಲ ಆಯ್ತು ಲಕ್ಷ್ಮಿ ಅವರೇ. ರೆಡಿ ಆಗ್ಬಿಡಿಯಾ ಲಕ್ಷ್ಮಿ ಅವರೇ? ಆಗಿದೆ, ಇದು ಇವಾಗ ಆಗಿದೆ. ಅದಕ್ಕೇನಾದ್ರು ಬೇಕಾ ಸಾಸ್ ಮಾಡಕ್ಕೆ? ಒಲೆ ಬೇಕಾ? ಓಕೆ ಲಕ್ಷ್ಮಿ ಅವರೇ, ಏನೋ ಒಂದು ಸ್ಪೆಷಲ್ ಸಾಸ್ ಮಾಡ್ಕೊಡ್ತೀನಿ ಅಂದ್ರೆ ಸ್ಟವ್ ಹಚ್ತಾ ಇದ್ದೀನಿ. ಒಂದು ಪ್ಯಾನ್ ಬೇಕು, ಕೊಡ್ತೀನಿ. ಸಾಕಾ? ಪಟ್ಟ ಮಾಡ್ಕೊಡಿ. ಕಚೋರಿ ಆರೋಗ್ಬಿಟ್ರೆ ಚೆನ್ನಾಗಿರಲ್ಲ, ಬಿಸಿಲು ತಿನ್ಬೇಕು. ಸ್ವಲ್ಪ ಎಣ್ಣೆ ಬೇಕು. ಸಾಕಾ ಮೇಡಮ್? ಸಾಕು. ಏನಿದು? ಗಾರ್ಲಿಕ್. ಓಕೆ. ಇವಾಗ ಇದಕ್ಕೆ ಟೊಮೆಟೊ ಕೆಚಪ್ ಹಾಕ್ಬೇಕು. ಹಾಕ್ತೀನಿ ಮೇಡಮ್. ಸ್ವಲ್ಪ ಚಿಲ್ಲಿ ಸಾಸ್.
ಚಿಲ್ಲಿನ ಅದು? ಹಾ, ಚಿಲ್ಲಿ, ರೆಡ್ ಚಿಲ್ಲಿ ಸಾಸ್, ಓಕೆ ಸ್ವಲ್ಪ ಸೋಯಾ ಸಾಸ್. ಓಕೆ. ಓಹೋ. ಇದು ಕಾರ್ನ್ಫ್ಲೋರ್ ನೀರಿಗೆ ಮಿಕ್ಸ್ ಮಾಡಿದೆ, ಇದು ಇದ್ರೊಳಗೆ ಹಾಕಿ. ತಿಕ್ಕಾಗಿ ಬರುತ್ತಲ್ಲ? ತಿಕ್ಕಾಗಿ ಬರುತ್ತೆ. ಸ್ವಲ್ಪ ನೀರು ಬೇಕಾದ್ರೆ ಆ್ಯಡ್ ಮಾಡ್ಬೋದು ಇದಕ್ಕೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಹಾಂ, ಇನ್ನು ಸ್ವಲ್ಪ. ಹಾಂ, ಗ್ರೇವಿ ತರನೇ ಆಗೋಯ್ತಲ್ಲ ಲಕ್ಷ್ಮಿ ಅವರೇ? ಹಾಂ, ಇಲ್ಲ, ಇದಿನ್ನು ಗಟ್ಟಿ ಆಗತ್ತೆ. ಆಗತ್ತಲ್ಲ? ಹಾಂ, ಕಾರ್ನ್ಫ್ಲವರ್ ಹಾಕಿದೀವಲ್ಲ, ಹಾಗಾಗಿ ಅದು ಒಂದು ಸ್ವಲ್ಪ ಗಟ್ಟಿ ಡಿಪ್ ಥರ ಬರುತ್ತೆ. ಇವಾಗ ಇದು ಸರ್ವಿಂಗ್ ಬೌಲ್ ಹಾಕೊಳ್ತೀನಿ. ಹುಷಾರು ಮೇಡಮ್, ಬಿಸಿ ಇದೆ. ಸೊ ಕ್ಲಿಯರ್, ಕಚೋರಿ, ಮೂಂಗ್ ದಾಲ್ ಕಚೋರಿ ವಿತ್ ಡಿಪ್ ರೆಡಿ ಇದೆ. ಥ್ಯಾಂಕ್ ಯು. ತಿಂದು ನೋಡಿ ಹೇಗಿದೆ ಹೇಳಿ. ಇಲ್ಲ, ನೀವು ಮಾಡಿದ ಕ್ರಮ ನೋಡ್ಕೊಂಡ್ವಿ, ತುಂಬಾ ಚೆನ್ನಾಗಿದ್ದೇ ಇರಬೇಕು. ರಾಜೇಶ್ ಲಾಲ್ ಅವರ ಧರ್ಮಪತ್ನಿ ಲಕ್ಷ್ಮಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಒಂದು ಮೂಂಗ್ ದಾಲ್ ಕಚೋರಿನ ಮಾಡೋ ತೋರಿಸ್ಕೊಂಡಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಮಾಡೋ ವಿಧಾನ ನೀವು ನೋಡ್ಕೊಂಡಿದ್ದೀರಾ? ನೋಡ್ಕೊಂಡಿಲ್ಲ ಅಂದ್ರೆ ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಮೂಂಗ್ ದಾಲ್ ಕಚೋರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಸೋಂಪು, ಧನಿಯಾ ಕಾಳು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ ನೆನೆಸಿದ ಹೆಸರು ಬೇಳೆ ಹಾಕಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿ. ಇದಕ್ಕೆ ಉಪ್ಪು, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಆಮ್ಚೂರ್, ಅರಿಶಿನ, ಇಂಗು, ಒಣದ್ರಾಕ್ಷಿ, ಪುಡಿ ಮಾಡಿಕೊಂಡ ಸೋಂಪು, ಧನಿಯಾ ಕಾಳು ಪುಡಿ ಹಾಕಿ ಮಿಶ್ರಣ ಸಿದ್ಧ ಮಾಡಿಕೊಳ್ಳಿ. ಇನ್ನೊಂದು ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಬೆಣ್ಣೆ ಹಾಕಿ ಕಲಸಿ. ಈ ಮಿಶ್ರಣವನ್ನು ಉಂಡೆಯಂತೆ ತೆಗೆದುಕೊಂಡು ಲಟ್ಟಿಸಿ ಮಧ್ಯದಲ್ಲಿ ಹೆಸರುಬೇಳೆ ಮಿಶ್ರಣ ಇಟ್ಟು ಕಚೋರಿಯಂತೆ ಮಡಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಕಚೋರಿಯನ್ನು ಸಾಸ್ ಜೊತೆ ತಿನ್ನಲು ಕೊಡಿ. ರಾಜೇಶ್ ಲಾಲ್, ರಾಜೇಶ್ ಕೇಬಲ್ ನೆಟ್ವರ್ಕ್, ಅಶೋಕ ರೋಡ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ವೈಫ್ನ ಕರ್ಕೊಂಡ್ ಬಂದಿದ್ದಾರೆ. ಇಬ್ರು ಮಕ್ಕಳು ಸಹನಾ ಮತ್ತೆ ಐಶ್ವರ್ಯನ ಮನೇಲಿ ಬಿಟ್ಟು ಬಂದಿದ್ದಾರೆ. ರಾಜೇಶ್ ಅವರೇ, ಶ್ರೀಮತಿ ಅವರು ಸಾಕಷ್ಟು ಮಾಡ್ಕೊಟ್ಟಿದ್ದಾರೆ. ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಒಂದು ತಗೊಂಡು ಟೇಸ್ಟ್ ಮಾಡಿ. ಮಾಡಿ ಸರ್, ನೀವು ಮಾಡಿ. ಮಾಡ್ತೀವಿ ಸರ್, ನಾವು ಮನೇಲಿ ತಿಂತಾ ಇರ್ತೀವಿ. ಗ್ಯಾರಂಟಿ ಹೇಳ್ಬೇಕು. ಚೆನ್ನಾಗಿ ಮಾಡ್ತಾರಾ? ಚೆನ್ನಾಗಿ ಮಾಡ್ತಾರೆ. ಪರವಾಗಿಲ್ವಾ? ಚೆನ್ನಾಗಿ ಮಾಡ್ತಾರಾ? ಎಲ್ಲ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರಾ ಸರ್? ತೊಳಿ, ನೀವು ಸ್ವಲ್ಪ ತೊಳಿ. ಯಾರಕ್ಕೆ ದಿನ 4 ಗಂಟೆಗೆ ಮನೆಯಲ್ಲೇ ಇರ್ತಾರೆ ರಾಜೇಶ್ ಲಾಲ್ ಅಂತ ಇವಾಗ ಗೊತ್ತಾಯ್ತು. ಎಲ್ಲಿರು ಒಂದು 10 ನಿಮಿಷ ಮನೆಗೆ ಹೋಗಿ ಬರ್ತೀನಿ ಅಂತಾರೆ. ನೋಡಿದ್ರೆ ಯಾಕಂದ್ರೆ ಈ ತರದೆಲ್ಲ ತಿಂಡಿಗಳು ಮಾಡ್ಕೊಡ್ತಾ ಇದ್ರೆ ಈಚೆ ಬರಕ್ಕೆ ಯಾರಿಗೂ ಮನಸ್ಸು ಬರುತ್ತೆ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಸಖತ್ತಾಗಿ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಆತ್ಮೀಯ ಕೇಬಲ್ ಆಪರೇಟರ್ ರಾಜೇಶ್ ಲಾಲ್ ಅವರು. ಇವರಿಗೆ ಜಿ ಕನ್ನಡದವರ ಪರವಾಗಿ, ಜಿ ಕನ್ನಡ ವಾಹಿನಿಯ ಪರವಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೊತೆಗೆ ಮಧು ಸ್ವೀಟ್ಸ್, ಸಿದ್ಧಾರ್ಥ ಲೇಔಟ್ನಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಸ್ವೀಟ್ ಅಂಗಡಿ. ಇವರು ಒಳ್ಳೆ ಸಿಹಿನ ಕೊಡ್ತಾ ಇದ್ದಾರೆ. ದಸರಾ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಮುರಳಿ ಅವರೇ, ಮೈಸೂರು ಪಾಕ್ನ ತಿನ್ ನೋಡಿ ಅಂತ ಥ್ಯಾಂಕ್ ಯು. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಬಾ ರಾಮದೇವ್ ಪತಾಂಜಲಿ ಆಯುರ್ವೇದಿಕ್ ಕಂಪನಿ ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬೋನ ಕೊಡ್ತಾ ಇದ್ದಾರೆ. ಇದಲ್ಲದೆ ಆರ್ಯ ಡಿಶ್ ವಾಶ್, ಭೀಮಾ ಫೈನೈಲ್, ಶಶಿ ವಾಷಿಂಗ್ ಪೌಡರ್. ಇದಲ್ಲದೆ ಶಶಿ ಅವರು ಒಂದು ಬಕೆಟ್ ಅನ್ನು ಸಹ ಕೊಡ್ತಾ ಇದ್ದಾರೆ ಬಟ್ಟೆಯನ್ನ ಒಕ್ಕೊಳ್ಳಿಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನು ಕೆಲವೇ ದಿನಗಳಲ್ಲಿ ಮೈಸೂರಲ್ಲಿ ದಸರಾ ಶುರು ಆಗುತ್ತೆ. ದಸರಾ ಶುರು ಆದಾಗ ಮೈಸೂರಿಗೆ ನೀವು ಬಂದಾಗ ಎಲ್ಲಿ ಹೋಗ್ಬೇಕು, ಎಲ್ಲಿ ಟೇಸ್ಟಿ ಫುಡ್ ನ ತಿನ್ಬೇಕು, ದೋಸೆ ಎಲ್ಲಿ ತಿನ್ಬೇಕು, ಬೆಳಗ್ಗೆನೆ ಹೋಗಿ ಎಲ್ಲಿ ಬಿರಿಯಾನಿ ತಿನ್ಬೇಕು ಅಂತ ಕನ್ಫ್ಯೂಸ್ ಆಗ್ಬೇಡಿ. ನನ್ನ ಜೊತೆ ಬನ್ನಿ, ಅವೆಲ್ಲ ನಾನ್ ತೋರಿಸ್ತೀನಿ. ಬನ್ರಿ. ಮೈಸೂರು ರಿಫ್ರೆಶ್ಮೆಂಟ್ ಇಲ್ಲೇನಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಕಾಫಿ ಕುಡಿಬೇಕು ಅಂದ್ರೆ ಇಲ್ಲಿಗೆ ಬರಬೇಕು. ಸಖತ್ತಾಗಿರೋದು, ಸ್ಟ್ರಾಂಗ್ ಆಗಿರೋದು ಮೈಸೂರು ಸ್ಟೈಲಲ್ಲಿ ಕಾಫಿ ಸಿಗುತ್ತೆ. ಮೈಸೂರು ಕಾಫಿ ತುಂಬಾ ಫೇಮಸ್ ಅಲ್ವಾ? ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಬನ್ನಿ ಒಂದು ಕಾಫಿ ಕುಡ್ಕೊಂಬರೋಣ. ತಮ್ಮ ಹೆಸರು? ವಿಶ್ವಾನಂದ ಭಟ್ರೆ. ಬೆಂಗಳೂರಿಂದ ಬಂದಿದ್ದೀವಿ, ಜಿ ಕನ್ನಡದಿಂದ ಬಂದಿದ್ದೀವಿ. ತುಂಬ ಜನಕ್ಕೆ ಕೇಳಿದೆ ಕಾಫಿ ಎಲ್ಲಿ ಕುಡಿಬೇಕು ಅಂತ. ಸರ್, ಕಾಫಿ ಕುಡಿಬೇಕಾದ್ರೆ ಇಲ್ಲೆಲ್ಲೋ ಕುಡಿಬಿಡಿ ಕಾಫಿನ. ಬನ್ನಿ, ಝೂ ಗಾರ್ಡನ್ಗಳು ಮೈಸೂರು ರಿಫ್ರೆಶ್ಮೆಂಟ್ ಹೊರಟಿದೆ. ಒಂದ್ಸರಿ ಕಾಫಿ ಕುಡಿದು ನೋಡಿ, ಆ ಮೈಸೂರು ಕಾಫಿ ರುಚಿ ನಿಮ್ಗೆ ನಾಳೆಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಕಾಫಿ ಕುಡಿಸ್ತೀರಾ ಇಲ್ವಾ? ಕಾಫಿ ಕುಡ್ಸಂಗ್ ಕಾಣ್ತಾನಿಲ್ಲ ಇವರು. ತಿಂಡಿ ತಿನ್ಸರ ಅಂತಿದೆ ನೀವು, ಬರೀ ಕಾಫಿ ಇಲ್ಲ, ಒಳ್ಳೆ ಕಾಫಿ ಕೊಡ್ಸಿ ನಮ್ಗೆ. ಭಟ್ರೆ, ಹೇಳಿ. ಎಷ್ಟು ವರ್ಷ ಆಯ್ತು ಇಲ್ಲಿ? 10 ವರ್ಷ ಆಯ್ತು. ಇನ್ನೊಂದು ಬ್ರಾಂಚ್ ಇದೆ, ಅದು 25 ವರ್ಷ ಆಯ್ತು. 25 ವರ್ಷ, 10 ವರ್ಷ, 35 ವರ್ಷ, 33 ವರ್ಷ ಆಯ್ತು ನಮ್ದು ಎಕ್ಸ್ಪೀರಿಯನ್ಸ್. 81ರಿಂದ ಓಡ್ತೇನೆ.
ಕಾಫಿ ಅಂದರೆ ಇದೇನೇ ರೀ. ಕಾಫಿ ಕುಡಿಬೇಕು ಅಂದರೆ ಬರಲೇಬೇಕು ನೀವು. ಮೈಸೂರಲ್ಲಿ ಝೂ ಇದೆ, ಝೂ ಎದುರುಗಡೆ ನೋಡಿದ್ರೆ ಸಿಕ್ಕಾಪಡೆ ಜನ ಕಾಯ್ತಾ ಇರ್ತಾರೆ ಕಾಫಿ ಕುಡಿಯೋಕ್ಕೋಸ್ಕರ. ಈ ಕಾಫಿ ಪಾಯಿಂಟಿಗೆ ಬಂದು ಈ ಮೈಸೂರು ರಿಫ್ರೆಶ್ಮೆಂಟಿಗೆ ಬಂದು ಈ ಭಟ್ರು ಮಾಡಿಸೋ ಕಾಫಿನ ನೀವು ಕುಡಿದ್ರೆ ಕಾಫಿ ಕುಡಿಯೋಕ್ಕೆ ಬೇರೆ ಎಲ್ಲೂ ಹೋಗಲ್ಲ ರೀ, ಇಲ್ಲಿಗೆ ಬರಬೇಕಾಗುತ್ತೆ. ಯಾವಾಗಲಾದ್ರು ಮೈಸೂರು ಬಂದಾಗ, ದಸರಾಗೆ ಬಂದಾಗ ಕಾಫಿ ಕುಡಿಬೇಕು ಅಂತ ನೀವು ಅಂದ್ಕೊಂಡಾಗ ನಮ್ಮ ಭಟ್ರಿಗೆ ಜ್ಞಾಪಿಸ್ಕೊಳ್ಳಿ, ಮೈಸೂರು ರಿಫ್ರೆಶ್ಮೆಂಟಿಗೆ ಬನ್ನಿ, ಕಾಫಿ ಕುಡೀರಿ, ಫ್ರೆಶ್ ಆಗಿ ಆರಾಮ ಮೈಸೂರು ಸುತ್ತಾಡಿ. ಥ್ಯಾಂಕ್ ಯು ಭಟ್ರೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ@zeenetwork.com.